Good evening, everyone. Yes. So I hope I'm audible to everyone. Okay. So let us begin the class. Last class ಅಲ್ಲಿ ನಾವು straight lines chapter ಮುಗಿಸಿದ್ವಿ. Okay. So we will come back to where we had left. ಅದಕ್ಕಿಂತ ಮುಂಚೆ linear inequalities ಮುಗಿಸ್ಕೊಂಡಿದ್ವಿ. So we will continue with this portion. Okay. So next chapter is permutations and combinations. ಸ್ವಲ್ಪ ಕಾಲೇಜಸ್ ಅಲ್ಲಿ ಆಗಿರ್ಬೋದು ಅನ್ಕೊಂತೀನಿ, ಆಗಿಲ್ಲ ಅಂದ್ರೂ ಪರವಾಗಿಲ್ಲ. We will see the basics. Okay. So permutation combinations. ಬೇಸಿಕಲಿ ಇದು ಏನಂದ್ರೆ ಓಕೆ, ಈ ಚಾಪ್ಟರ್ ಅಲ್ಲಿ ಫಸ್ಟ್ ಥಿಂಗ್ ಆಲ್ ಯು ಹ್ಯಾವ್ ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ಸ್ ಓನ್ಲಿ. ಯಾಕಂದ್ರೆ ಇದು ಎವ್ರಿ ಡೇ ನೀವು ಯೂಸ್ ಮಾಡೋ ಎವ್ರಿ ಡೇ ರಿಯಲ್ ಲೈಫ್ ನಲ್ಲಿ ಬರೋ ಸಿಚುವೇಶನ್ಸ್ ಇದ್ರಲ್ಲಿ ಪ್ರಾಬ್ಲಮ್ಸ್ ಇರ್ತವೆ. ಓಕೆ, ಸೊ ಪರ್ಮಿಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಇಸ್ ನಥಿಂಗ್ ಬಟ್ ಸಮಥಿಂಗ್ ಇನ್ ಹೌ ಮೆನಿ ವೇಸ್ ಯು ಕ್ಯಾನ್ ಸಿಲೆಕ್ಟ್ ಆರ್ ಇನ್ ಹೌ ಮೆನಿ ವೇಸ್ ಯು ಕ್ಯಾನ್ ಡೂ ಅರೇಂಜ್ಮೆಂಟ್. ಓಕೆ, ಅಂದ್ರೆ ಒಂದು ಅರೇಂಜ್ಮೆಂಟ್ ಪ್ರಾಬ್ಲಮ್ಸ್ ಅಥವಾ ಒಂದು ಸಿಲೆಕ್ಷನ್ ಪ್ರಾಬ್ಲಮ್ಸ್. ಓಕೆನಾ? ಸೊ ಇದೇನು ಸಿಲೆಕ್ಷನ್ ಪ್ರಾಬ್ಲಮ್ಸ್, ಅರೇಂಜ್ಮೆಂಟ್ ಪ್ರಾಬ್ಲಮ್ಸ್, ವಿ ವಿಲ್ ಸಿ ಒನ್ ಬೈ ಒನ್. ಓಕೆ, ಸೊ ಇದು ಬೇಸಿಕಲಿ ಒಂದು ಸಿಂಪಲ್ ಅಲ್ಜಿಬ್ರೈಕ್ ಟರ್ಮ್ಸ್ ನಲ್ಲಿ ಹೇಳ್ಬೇಕಂದ್ರೆ ಕೌಂಟಿಂಗ್ ಪ್ರಾಬ್ಲಮ್ಸ್ ಅಂತ ಅನ್ಕೊಳ್ಳಿ. ಓಕೆ, ಸೊ ಸಮಥಿಂಗ್ ಯು ಆರ್ ಕೌಂಟಿಂಗ್. ಏನ್ ಕೌಂಟ್ ಮಾಡ್ತಾ ಇದ್ದೀರಾ? ಇನ್ ಹೌ ಮೆನಿ ವೇಸ್ ಯು ಕ್ಯಾನ್ ಅರೇಂಜ್ ಸಮಥಿಂಗ್ ದಟ್ ಇಸ್ ಗಿವನ್, or in how many ways you can select something which is the problem is given. Okay, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕೌಂಟಿಂಗ್ ಪ್ರಾಬ್ಲಮ್ಸ್ ಅಂತಾನೆ. ಓಕೆ, ಸೊ ಏನ್ ಕೌಂಟಿಂಗ್ ಪ್ರಾಬ್ಲಮ್ಸ್? ಸೇ ಫಾರ್ ಎಕ್ಸಾಂಪಲ್, ಸೊ ಪರ್ಮಿಟೇಷನ್ ಅನ್ನೋದು ಒಂದು ಅರೇಂಜ್ಮೆಂಟ್ ಪ್ರಾಬ್ಲಮ್ಸ್, ಕಾಂಬಿನೇಷನ್ ಅನ್ನೋದು ಸಿಲೆಕ್ಷನ್ ಪ್ರಾಬ್ಲಮ್ಸ್. ಓಕೆ, ಸೊ ಸಿಲೆಕ್ಷನ್ ಎಕ್ಸಾಂಪಲ್ಸ್. ಸೊ ವಿ ವಿಲ್ ಸಿ ವಾಟ್ ಇಸ್ ದಿಸ್ ಒನ್ ಬೈ ಒನ್. ಇದಕ್ಕೆ ಹೋಗೋಕ್ಕಿಂತ ಮುಂಚೆ, ಏನು ಪರ್ಮಿಟೇಷನ್ ಕಾಂಬಿನೇಷನ್ ಅಂತ ಹೋಗೋಕ್ಕಿಂತ ಮುಂಚೆ ಯು ಹ್ಯಾವ್ ಟು ಸಿ ಒನ್ ವೆರಿ ಇಂಪಾರ್ಟೆಂಟ್ ಫಂಡಮೆಂಟಲ್ ರೂಲ್ ಹಿಯರ್. ಏನಂದ್ರೆ ಕೌಂಟಿಂಗ್ ಪ್ರಿನ್ಸಿಪಲ್. ಓಕೆ, ಏನು ಕೌಂಟಿಂಗ್ ಪ್ರಿನ್ಸಿಪಲ್ ಅಂದ್ರೆ ವಿ ವಿಲ್ ಸಿ ಜಸ್ಟ್. ಓಕೆ, ಸೊ ನಾನು ನಿಮ್ಗೆ ಒಂದು ಪ್ರಾಬ್ಲಮ್ ಕೊಡ್ತೀನಿ. ಸೇ ಫಾರ್ ಎಕ್ಸಾಂಪಲ್, say you have 3 shirts with you. Okay, say you have 3 shirts with you and say you have 2 pants with you. Okay na? So ಈಗ ಇದು ಇಷ್ಟು ನಿಮ್ ಹತ್ರ ಇದ್ದಾಗ ಯು ಕ್ಯಾನ್ ಡೂ ಎಷ್ಟು ನಿಮ್ಗೆ ಯಾವ ಕಾಂಬಿನೇಷನ್ ಅಲ್ಲಿ ಬೇಕು ನೀವು ಅಷ್ಟು ಕಾಂಬಿನೇಷನ್ ನಲ್ಲಿ ನೀವು ನಿಮ್ ಡ್ರೆಸ್ಸಿಂಗ್ ಅನ್ನ ಮಾಡ್ಕೋಬಹುದು. ಕರೆಕ್ಟ್ ಅಲ್ವಾ? ಸೇ ಶರ್ಟ್ 1, ಶರ್ಟ್ 2, ಶರ್ಟ್ 3, ಸೇ ಪ್ಯಾಂಟ್ 1 ಅಂಡ್ ಪ್ಯಾಂಟ್ 2. ಕರೆಕ್ಟ್ ಅಲ್ವಾ? ಸೊ ನೀವು ಫಸ್ಟ್ ಏನ್ ಮಾಡ್ಬೋದು? ಫಸ್ಟ್ ಶರ್ಟ್ ಫಸ್ಟ್ ಪ್ಯಾಂಟ್, ಅಥವಾ ಸೆಕೆಂಡ್ ಶರ್ಟ್ ಫಸ್ಟ್ ಪ್ಯಾಂಟ್, ಅಥವಾ ಥರ್ಡ್ ಶರ್ಟ್ ಅಂಡ್ ದ ಫಸ್ಟ್ ಪ್ಯಾಂಟ್. ದಿಸ್ ಕಾಂಬಿನೇಷನ್ ಯು ಕ್ಯಾನ್ ವೇರ್. ಅಥವಾ ಮತ್ತೆ ಏನ್ ಮಾಡ್ಬೋದು? S1 ವಿತ್ P1 ಅಂದ್ರೆ ಸೆಕೆಂಡ್ ಟೈಪ್ ಆಫ್ ಪ್ಯಾಂಟ್. ಓಕೆ, ಅಥವಾ ಸೆಕೆಂಡ್ ಶರ್ಟ್ ಜೊತೆ ಸೆಕೆಂಡ್ ಪ್ಯಾಂಟ್, ಅಥವಾ ಥರ್ಡ್ ಶರ್ಟ್ ಜೊತೆ ನೀವು ಏನು ಕಾಂಬಿನೇಷನ್ ಮಾಡ್ಬೋದು? ಸಾರಿ, ದಿಸ್ ಇಸ್ P2. ಈ ತರ ಆಯ್ತು. ಕರೆಕ್ಟ್ ಅಲ್ವಾ? ಸೊ ಎಷ್ಟು ಪಾಸಿಬಲ್ ವೇಸ್ ಇದೆ ಅಷ್ಟು ಪಾಸಿಬಲ್ ವೇಸ್ ನಲ್ಲಿ ನಾವು ನಮ್ ಡ್ರೆಸ್ ಅನ್ನ ಕಾಂಬಿನೇಷನ್ ಮಾಡ್ತಾ ಇದ್ದೀವಿ. ಈಗ ನನ್ಗೆ ನನ್ನ ಹತ್ರ 3 ಶರ್ಟ್ 2 ಪ್ಯಾಂಟ್ ಇದ್ರೆ ನಾನು ಎಷ್ಟು ವೇಸ್ ನಲ್ಲಿ ಅದನ್ನ ವೇರ್ ಮಾಡ್ಬೋದು? ಇನ್ 6 ವೇಸ್ ಐ ಕ್ಯಾನ್ ವೇರ್ ಮೈ ಡ್ರೆಸ್ಸಸ್ ಹಿಯರ್. ಕರೆಕ್ಟ್? ಸೊ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಏನು ಕೌಂಟ್ ಮಾಡ್ತಾ ಇದ್ದೀರಾ? ಏನ್ ಕೌಂಟ್ ಮಾಡ್ತಾ ಇದ್ದೀರಾ? ಒಂದ್ ರಿಯಲ್ ಲೈಫ್ ಸಿಚುವೇಶನ್. ಸೊ ನಿಮ್ ಹತ್ರ ಒಂದು 3 ಆಬ್ಜೆಕ್ಟ್ ಇದೆ, ಶರ್ಟ್ ಅಂತ, ಒಂದ್ 2 ಆಬ್ಜೆಕ್ಟ್ ಇದೆ, ಪ್ಯಾಂಟ್ ಅಂತ. ಇನ್ ಹೌ ಮೆನಿ ವೇಸ್ ಯು ಕ್ಯಾನ್ ವೇರ್ ಇಟ್. ಕರೆಕ್ಟ್? ಸೊ ಇದನ್ನ ಪಕ್ಕಕ್ಕೆ ಇಡೋಣ ಸದ್ಯಕ್ಕೆ. ಸೇ ಐ ಗಿವ್ ಯು ಸೇ ಒನ್ ಮೋರ್ ಎಕ್ಸಾಂಪಲ್. ಈಗ ಎಲ್ರು ಮೊಬೈಲ್ ಫೋನ್ ಯೂಸ್ ಮಾಡ್ತೀರಾ. ಕರೆಕ್ಟ್ ಅಲ್ವಾ? ಅದಕ್ಕೆ ಪಾಸ್ವರ್ಡ್ ಅಂತ ಇರುತ್ತೆ, ಪಾಸ್ವರ್ಡ್ ಅಂತ ಇರುತ್ತೆ. ಎಷ್ಟ್ ಡಿಜಿಟ್ ಇರುತ್ತೆ? 4 ಡಿಜಿಟ್ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಯು ಹ್ಯಾವ್ ಆಲ್ ದ ಆಪ್ಷನ್ಸ್. ನಿಮ್ಗೆ ಏನಾದ್ರೂ ನೀವು ಡಿಜಿಟ್ ಹಾಕೋಬಹುದು. ಅದಕ್ಕೆ ನಮ್ಗೆ ಎಷ್ಟು ಡಿಜಿಟ್ಸ್ ಇದಾವೆ ಈಗ? 0, 1, 2, 3, 4, 5, 6, 7, 8 and 9. These are the digits. ಕರೆಕ್ಟ್ ಅಲ್ವಾ? ಇನ್ ಹೌ ಮೆನಿ ವೇಸ್ ಯು ಕ್ಯಾನ್ ಡೂ ದಿಸ್? ಫಸ್ಟ್ ಪ್ಲೇಸ್ ನಲ್ಲಿ ನೀವು 0 to 9, 0, 1, 2, 3, 0 to 9 ಯಾವ್ದಾದ್ರು ಡಿಜಿಟ್ ಹಾಕೋಬಹುದು. ಸೊ ಇಲ್ಲಿ ಟೋಟಲ್ ಆಗಿ ಎಷ್ಟು ಡಿಜಿಟ್ಸ್ ಇದಾವೆ? 10 ಡಿಜಿಟ್ಸ್. ಸೊ ಇಲ್ಲಿ ಈ ಪ್ಲೇಸ್ ನಲ್ಲಿ ಯಾವ್ದಾದ್ರು 10 ಡಿಜಿಟ್ಸ್ ಬರ್ಬೋದು. ಓಕೆ, ಸೊ ಇಲ್ಲೂ ಕೂಡ ಯಾವ್ದಾದ್ರು 10 ಡಿಜಿಟ್ಸ್ ಬರ್ಬೋದು, ಇಲ್ಲೂ ಕೂಡ ಯಾವ್ದಾದ್ರು 10 ಡಿಜಿಟ್ಸ್ ಬರ್ಬೋದು, ಇಲ್ಲೂ ಕೂಡ ಯಾವ್ದಾದ್ರು 10 ಡಿಜಿಟ್ ನಲ್ಲಿ 1 ಡಿಜಿಟ್ ಬರ್ಬೋದು. ಸೊ ಈ ತರ ಮಾಡಿದ್ರಿ. ಕರೆಕ್ಟಾ?
ಹಾಗಾದ್ರೆ ನೀವು ಟೋಟಲ್ ಎಷ್ಟು ಪಾಸ್ವರ್ಡ್ ಮಾಡ್ಬೋದು ಈ ತರ ಅನ್ನೋ ನಂದು ಕ್ವಶನ್. ಓಕೆ, ಸೊ ಸದ್ಯಕ್ಕೆ ಈ ಕ್ವಶನ್ ನಾನು ಪಕ್ಕಕ್ಕೆ ಇಡ್ತೀನಿ. ಇದೇ ತರ ನಿಮ್ಗೆ ಒಂದು ಒಂದು ಸೂಟ್ ಕೇಸ್ ಇರುತ್ತೆ, ಅದಕ್ಕೆ ಒಂದು ಮತ್ತೆ ಕೋಡ್ ಇರುತ್ತೆ, ಅಥವಾ ಸೇಫ್ಗೆ ಒಂದು ಕೋಡ್ ಇರುತ್ತೆ. ಯು ಕ್ಯಾನ್ ಯೂಸ್ ವಾಟ್ ಎವರ್ ಪಾಸ್ವರ್ಡ್ ಯು ವಾಂಟ್. ಸರಿನಾ? ಸರಿ, ನನ್ಗೇನ್ ಗೊತ್ತಾಯ್ತು, ಫಸ್ಟ್ ಪ್ಲೇಸ್ ನಲ್ಲಿ 10ರಲ್ಲಿ ಯಾವ್ದಾದ್ರು ಒಂದು ಡಿಜಿಟ್ ಬರ್ಬೋದು. ಸೊ ನಾನು 0, 1, 2, 9 ಯಾವ್ದಾದ್ರು 10ರಲ್ಲಿ ಯಾವ್ದಾದ್ರು ಒಂದು, ಯಾವ ತರ 0 to 9. ಓಕೆ, 0 to 9, 0 to 9 ಈ ತರ. ಬಟ್ ಈ ಕಂಪ್ಲೀಟ್ ಎಷ್ಟು ಸಿಕ್ತು ನನ್ಗೆ? ದಟ್ ಈಸ್ ಯುವರ್ ಕೌಂಟಿಂಗ್ ಪ್ರಿನ್ಸಿಪಲ್. ಸೊ ನಾನು ಫಸ್ಟ್ ಪ್ರಾಬ್ಲಮ್ ಬರ್ತೀನಿ. ಈಗ ನೋಡಿ, ಇಲ್ಲಿ ನನ್ನ ಹತ್ರ ಎಷ್ಟು ಆಬ್ಜೆಕ್ಟ್ಸ್ ಇದ್ವು? 3. ಇಲ್ಲಿ ನನ್ನ ಹತ್ರ ಎಷ್ಟು ಆಬ್ಜೆಕ್ಟ್ಸ್ ಇದ್ವು? 2. ಸರಿನಾ? ಕಾಂಬಿನೇಷನ್ ಮಾಡಾದ್ಮೇಲೆ ನಿಮ್ದು ಆನ್ಸರ್ ಎಷ್ಟು ಬಂತು? 6. ಸೊ ದಿಸ್ 6 ಐ ಕ್ಯಾನ್ ರೈಟ್ ಇಟ್ ಆಸ್ ವಾಟ್? ನಥಿಂಗ್ ಬಟ್ 3 into 2. ಸೊ 3 ಶರ್ಟ್, 2 ಪ್ಯಾಂಟ್. Correct? So this is how, if I apply same way here. Okay, so this is 10 into 10 into 10. So total ಆಗಿ ನೀವು ಈ 0 to 9 ಡಿಜಿಟ್ಸ್ ನ ಯೂಸ್ ಮಾಡ್ಕೊಂಡು ಎಷ್ಟು ಪಾಸ್ವರ್ಡ್ ಕ್ರಿಯೇಟ್ ಮಾಡಬಹುದು? 10,000 ಪಾಸ್ವರ್ಡ್ಸ್ ಯು ಕ್ಯಾನ್ ಕ್ರಿಯೇಟ್. ಸರಿನಾ? ಸೊ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ? ಏನೋ ಮಲ್ಟಿಪ್ಲೈ ಮಾಡ್ತಾ ಇದೀವಿ. ಕರೆಕ್ಟಾ? ಓಕೆ, ಸೇ ಫಾರ್ ಎಕ್ಸಾಂಪಲ್ ಐ ಗಿವ್ ಯು ಒನ್ ಮೋರ್ ಸಿಚುವೇಶನ್. ಸೇ ಸಪೋಸ್ 3 ಚೇರ್ಸ್ ಇದಾವೆ. ಓಕೆ, 3 ಚೇರ್ಸ್ ಇದಾವೆ, 4 ಜನ ಇದ್ದಾರೆ. ಈ 4 ಜನನ್ನ ಈ 3 ಚೇರ್ಸ್ ಮೇಲೆ ಯಾವ್ದಾದ್ರು 3 ಜನ ಕುಂತ್ಕೋಬಹುದು, ಅಥವಾ ಒಂದ್ ಫೋಟೋ ಸೆಷನ್ಗೆ ನಿಂತಿದ್ದೀರಾ ಅಂತ ಅನ್ಕೊಳ್ಳಿ. ಓಕೆ, ಸೊ ಒಂದ್ ಫೋಟೋ ಸೆಷನ್ಗೆ ನಿಂತಿದ್ದೀರಾ ಅಂತ ಅನ್ಕೊಳ್ಳಿ. 3 ಜನ ಇದ್ದೀರಾ. ಸರಿನಾ? ಸೊ ಹೇಗೆ ಫೋಟೋ ಸೆಷನ್ ನಿಂತ್ಕೋತೀರಾ? ಸಪೋಸ್ ಲೈಕ್ ದಿಸ್ ಯು ವಾಂಟ್ ಟು ಸ್ಟ್ಯಾಂಡ್ ಫಾರ್ ದಿಸ್. ಓಕೆ, ಸೊ ಎಷ್ಟು ಕಾಂಬಿನೇಷನ್ ಮಾಡ್ಬೋದು ನೀವು ಇಲ್ಲಿ? ಒಮ್ಮೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಈ ವೇನಲ್ಲಿ ನಿಂತ್ಕೋಬಹುದು. ಅಥವಾ ಮತ್ತೆ ಏನ್ ಮಾಡ್ಬೋದು? ಫಸ್ಟ್ ಇಲ್ಲೇ ನಿಂತ್ಕೋತಾನೆ, ಥರ್ಡ್ ಅಂಡ್ ಸೆಕೆಂಡ್ ಪರ್ಸನ್ ವಿಲ್ ಸ್ಟ್ಯಾಂಡ್ ಲೈಕ್ ದಿಸ್. ಓಕೆ, ನೆಕ್ಸ್ಟ್ ವಾಟ್ ಕಾಂಬಿನೇಷನ್ ಐ ಕ್ಯಾನ್ ಮೇಕ್? ಸಪೋಸ್ ಸೆಕೆಂಡ್ ದೌನ್ ಇಲ್ಲಿ ನಿಂತ್ಕೊಂಡ, ದೆನ್ 1, 3. ಓಕೆ, ಅಗೇನ್ ವಾಟ್ ಐ ಕ್ಯಾನ್ ಡೂ? ಸೆಕೆಂಡ್ ಅವ್ನು ಇಲ್ಲೇ ನಿಂತ್ಕೊಂಡಿದ್ದಾನೆ, 3 and 1 will change their place. ಸರಿನಾ? ಸೊ 1 ಆಯ್ತು, 2 ಆಯ್ತು. ಮತ್ತೆ ನಾನು ಏನ್ ಮಾಡ್ಬೋದು? ಇಲ್ಲಿ 3 ಜನ ಯಾವ ತರ ನಿಂತ್ಕೋಬಹುದು? 3 ಫಸ್ಟ್ ನಿಂತ್ರೆ 1 and 2 ಅಂತ ನಿಂತ್ಕೋಬಹುದು, ಅಥವಾ ಇಲ್ಲಿ 3 ಫಸ್ಟ್ ನಿಂತ್ರೆ 2 and 1 ಅಂತ ನಿಂತ್ಕೋಬಹುದು. ಕರೆಕ್ಟಾ? ಸೊ 3 ಜನ ಇದ್ದೀರಾ, ಫೋಟೋ ಸೆಷನ್ಗೆ ನಿಂತ್ಕೋಬೇಕು. ಸೊ ಇನ್ ಹೌ ಮೆನಿ ವೇಸ್ ಯು ಆರ್ ಸ್ಟ್ಯಾಂಡಿಂಗ್ ಹಿಯರ್? 6 ನಂಬರ್ ಆಫ್ ವೇಸ್. ಕರೆಕ್ಟ್? ಸೊ ಇದು ಹೇಗೆ ಬಂತು? ಸೊ ಇದು ತುಂಬಾ ಚಿಕ್ಕ ಪ್ರಾಬ್ಲಮ್ ಇದೆ. ನಾನು ಪ್ರತಿಯೊಂದು ಒಂದೊಂದು ಪ್ಲೇಸ್ ಅನ್ನ ಒಂದೊಂದೇ ಫಿಲ್ ಮಾಡ್ತಾ ಹೋಗ್ಬೋದು. ಕರೆಕ್ಟ್ ಅಲ್ವಾ? ಆದ್ರೆ ನಿಮ್ ಹತ್ರ ಜಾಸ್ತಿ ಆಬ್ಜೆಕ್ಟ್ಸ್ ಇದ್ರೆ ನೀವು ಪ್ರತಿಯೊಂದು ಈ ತರ ಮಾಡ್ತಾ ಕುಂತ್ಕೋತೀರಾ? ಇಲ್ಲ. ಈಗ ನಾನು ನಿಮ್ಗೆ 10 ಮೆಂಬರ್ಸ್ ಕೊಂಡು 10 ಪ್ಲೇಸಸ್ ನಲ್ಲಿ ನೀವು ಯಾವ ತರ ನಿಂತ್ಕೋಬಹುದು ಈ ತರ ಕೇಳಿದ್ರೆ, ಓಕೆ, ಈ ತರ ಕೇಳಿದ್ರೆ ನೀವು ಫಸ್ಟ್ ನಿಂತ, ಆಮೇಲೆ 9 ಜನದಲ್ಲಿ ಮತ್ತೆ ಆತರ ಈ ತರ ಪ್ಲೇಸಸ್ ಚೇಂಜ್ ಮಾಡಿದ್ರು? ನೋ, ಸಾಧ್ಯ ಇಲ್ಲ. ಕರೆಕ್ಟ್ ಅಲ್ವಾ? ಸೊ ಈ ತರ ನಿಮ್ಗೆ ರಿಯಲ್ ಲೈಫ್ ಸಿಚುವೇಶನ್ ಬಂದಾಗ ಏನ್ ಮಾಡ್ಬೇಕು? ಫಸ್ಟ್ ಕೌಂಟಿಂಗ್ ಪ್ರಿನ್ಸಿಪಲ್, ದೆನ್ ವಿಲ್ ಕಮ್ ಅರೇಂಜ್ಮೆಂಟ್. ಇದು ಏನು? ಪಾಸ್ವರ್ಡ್ ಅನ್ನೋದೇನಿದೆ? ಅರೇಂಜ್ಮೆಂಟ್. ನೀವ್ ಏನ್ ಅರೇಂಜ್ ಮಾಡ್ತಾ ಇದ್ದೀರಾ? ಡಿಜಿಟ್ಸ್ ನ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀರಾ. ಅಥವಾ ಕಾಂಬಿನೇಷನ್. ಓಕೆ, ಇದೇನು? ಕಾಂಬಿನೇಷನ್. ಯಾವ ತರ ಕಾಂಬಿನೇಷನ್ಸ್? ನೀವು ಯಾವ ತರ ನಿಂತ್ಕೋತೀರಾ? ಓಕೆ, 1, 2, 3 ಅಥವಾ 1, 3, 2 ಸಮ್ ಕಾಂಬಿನೇಷನ್ಸ್. ಸೊ ಇದೆಲ್ಲ ಏನ್ ರಿಯಲ್ ಲೈಫ್ ಸಿಚುವೇಶನ್ ಇದೆ ನಿಮ್ಗೆ ಪರ್ಮಿಟೇಷನ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ. ಓಕೆ, ಸೊ ನಾನು ಸದ್ಯಕ್ಕೆ ಇದನ್ನೆಲ್ಲ ಪಕ್ಕಕ್ಕೆ ಇಡ್ತೀನಿ. No need to confuse too much. Okay, you concentrate on only first problem now. ಏನ್ ಹೇಳ್ತಾರೆ ಈಗ? ನಾನ್ ನಿಮ್ಗೆ ಮೂರ್ ಸಬ್ಜೆಕ್ಟ್ ಕೊಡ್ತೀನಿ. ಓಕೆನಾ? ಅಥವಾ 3 ಆಬ್ಜೆಕ್ಟ್ ಕೊಡ್ತೀನಿ. then I will give you 3 more objects. Okay, say again, these are some 3 books. Okay, or say some 3 books, and say some textbooks. Okay, so this is textbook, and say this is some notebooks. Okay, so ನೀವು ಡೈಲಿ 2 ಕ್ಯಾರಿ ಮಾಡ್ಬೇಕಂತ ಅನ್ಕೊಳ್ಳಿ. ಓಕೆ, ಡೈಲಿ 2 ಕ್ಯಾರಿ ಮಾಡ್ಬೇಕಂದ್ರೆ ಒಂದು ಟೆಕ್ಸ್ಟ್ ಬುಕ್, ಒಂದು ನೋಟ್ ಬುಕ್. ಸರಿನಾ? ಸೊ ಎಷ್ಟು ಕಾಂಬಿನೇಷನ್ ಅಲ್ಲಿ ನೀವು ಅದನ್ನ ಕ್ಯಾರಿ ಮಾಡಬಹುದು, ಅಂಡ್ so ಮೆನಿ ಪ್ರಾಬ್ಲಮ್ಸ್ ಲೈಕ್ ದಿಸ್. ಓಕೆ, ಸೊ ಐ ವಿಲ್ ಕಮ್ ಬ್ಯಾಕ್ ಟು ದ ಫಸ್ಟ್ ಒನ್. ಸೊ ಯಾವ್ದದು? 3 shirts
ಅಂಡ್ 2 ಪ್ಯಾಂಟ್ಸ್. ಓಕೆ, ಸೊ ನಾವ್ ಇದನ್ನ ಕಾಂಬಿನೇಷನ್ ಮಾಡಾದ್ಮೇಲೆ ನಮ್ಗೆ ಎಷ್ಟು ಗೊತ್ತಾಯ್ತು, ಎಷ್ಟು ವೇಸ್ ನಲ್ಲಿ ಅಂತ ಗೊತ್ತಾಯ್ತು, 6 ವೇಸ್. ಓಕೆ, ಸೊ ವಾಟ್ ಯುವರ್ ಕೌಂಟಿಂಗ್ ಪ್ರಿನ್ಸಿಪಲ್ ಸೇಸ್? ಕೌಂಟಿಂಗ್ ಪ್ರಿನ್ಸಿಪಲ್ ಏನ್ ಹೇಳುತ್ತೆ? ಇಫ್ ದೇರ್ ಆರ್ ಎಂ ನಂಬರ್ ಆಫ್ ವೇಸ್, ಇದನ್ನ ನಾನು 3 into 2 ಅಂತ ಬರಿಬಹುದು, ಕರೆಕ್ಟ್ ಅಲ್ವಾ? ಸೊ ಇಫ್ ದೇರ್ ಆರ್ ಎಂ ವೇಸ್ ಆಫ್ ಚೂಸಿಂಗ್ ಫಸ್ಟ್ ಆಬ್ಜೆಕ್ಟ್ ಅಥವಾ ಫಸ್ಟ್ ಇವೆಂಟ್, and there are n ways of choosing second event, then total number of ways of choosing that event is m into n. So this is what your principle of counting says. Okay na? So if you want to choose some two objects, okay, so one first object nalli m ನಂಬರ್ ಇದ್ದು ಸೆಕೆಂಡ್ ನಲ್ಲಿ ಎನ್ ನಂಬರ್ ಇದ್ರೆ ಟೋಟಲ್ ಆಗಿ ನೀವು ಎಷ್ಟಂತ ಚೂಸ್ ಮಾಡ್ಬೋದು, ಎಂ ಇಂಟು ಎನ್. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಾನ್ ನಿಮ್ಗೆ ಏನೋ ಒಂದು ಸೇ ನಿಮ್ ಹತ್ರ ಒಂದು 5 ಫ್ಲಾಗ್ಸ್ ಇದಾವೆ ಅಂತ ಅನ್ಕೊಳ್ಳಿ, ಸರಿನಾ? ಸೊ ನಿಮ್ಗೆ 5 ಕಲರ್ಸ್ ಇದಾವೆ ಅಂತ ಅನ್ಕೊಳ್ಳಿ, 5 ಕಲರ್ಸ್ ಇದಾವೆ ಅಂತ ಅನ್ಕೊಳ್ಳಿ, 5 ಫ್ಲಾಗ್ಸ್ ಒಂದೊಂದ್ ಬೇರೆ ಬೇರೆ ಕಲರ್ದು. ಓಕೆನಾ? ಸೊ ನಿಮ್ಗೆ ಒಂದು ಫ್ಲಾಗ್ ಕ್ರಿಯೇಟ್ ಮಾಡ್ಬೇಕು 2 ಪ್ಲೇಸ್ ಇರೋದಕ್ಕೆ. ಓಕೆ, ಸೊ ದೀಸ್ ಆರ್ 5 ಕಲರ್ಸ್, ಸರಿನಾ? ಓಕೆ, ಸೊ 5 ಕಲರ್ದು 5 ಫ್ಲಾಗ್ಸ್ ಇದಾವೆ ನಿಮ್ ಹತ್ರ. ಈಗ ಏನು ಕಂಡೀಷನ್ ಅಂತ ಏನಿಲ್ಲ, ಇದು ಫಸ್ಟ್ ಪ್ಲೇಸ್ ನಲ್ಲಿ ನೀವು ಯಾವ ಕಲರ್ ಹಾಕ್ಬೋದು, ನಿಮ್ಗೆ ಯಾವ ಕಲರ್ ಬೇಕಾದ್ರೂ ಹಾಕ್ಬೋದು, ಸರಿನಾ? ಸೊ ಫಸ್ಟ್ ಕಲರ್ ಹಾಕ್ಬೋದು, ಸೆಕೆಂಡ್ ಕಲರ್ ಹಾಕ್ಬೋದು, ಥರ್ಡ್ ಹಾಕ್ಬೋದು, ಫೋರ್ತ್ ಹಾಕ್ಬೋದು, ಫಿಫ್ತ್ ಹಾಕ್ಬೋದು. ಸೊ ನಿಮ್ ಹತ್ರ ಎಷ್ಟು ಆಪ್ಷನ್ಸ್ ಇದಾವೆ ಹಾಕಕ್ಕೆ? 5 ಆಪ್ಷನ್ಸ್ ಇದಾವೆ, ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಪ್ಲೇಸ್ ಯು ಕ್ಯಾನ್ ಚೂಸ್ ಇನ್ 5 ways. How we had done for this, shirts and pants. So first place you can choose in 5 ways, ಸರಿನಾ? ಈಗ ಒಂದು ನೀವು ಕಲರ್ ಯೂಸ್ ಮಾಡಿ ಆಯ್ತು, ಕರೆಕ್ಟ್ ಅಲ್ವಾ? ಒಂದು ಕಲರ್ ಯೂಸ್ ಮಾಡಿ ಆಯ್ತು, ಒಂದ್ ಯಾವ್ದೋ ಬಂತಲ್ಲಿ. ಸೊ ಈಗ ನಿಮ್ ಹತ್ರ ಉಳಿದಿರೋ ಕಲರ್ಸ್ ಎಷ್ಟು? 4 ಕಲರ್ಸ್. ಎಸ್, ಒಂದನ್ನ ಅಲ್ಲಿ ಯೂಸ್ ಮಾಡಿದೀರಾ, 4 ಉಳಿತು ನಿಮ್ ಹತ್ರ. ಸೊ ನಿಮ್ಗೆ ಸೆಕೆಂಡ್ ಪ್ಲೇಸ್ ಅನ್ನ ಫಿಲ್ ಮಾಡೋದಕ್ಕೆ ಎಷ್ಟು ಆಪ್ಷನ್ಸ್ ಇದಾವೆ? 4 ಆಪ್ಷನ್ಸ್ ಇದಾವೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಹೇಗೆ ನಮ್ಗೆ ಶರ್ಟ್ಸ್ ನ ಚೂಸ್ ಮಾಡಕ್ಕೆ 3 ಆಪ್ಷನ್ ಇದ್ವು, ಪ್ಯಾಂಟ್ಸ್ ನ ಚೂಸ್ ಮಾಡಕ್ಕೆ 2 ಆಪ್ಷನ್ ಇದ್ವು, ಅದೇ ತರ ಇಲ್ಲಿ ಫಸ್ಟ್ ಪ್ಲೇಸ್ ಚೂಸ್ ಮಾಡಕ್ಕೆ 5 ಆಪ್ಷನ್ ಇದಾವೆ, ಸೆಕೆಂಡ್ ಪ್ಲೇಸ್ ಚೂಸ್ ಮಾಡಕ್ಕೆ 4 ಆಪ್ಷನ್ ಇದಾವೆ. ಹಾಗಾದ್ರೆ ಈ ತರ ನೀವು ಕಾಂಬಿನೇಷನ್ ಮಾಡ್ತಾ ಹೋದ್ರೆ ಫಸ್ಟ್ ಕಲರ್ ಸೆಕೆಂಡ್ ಕಲರ್, ಫಸ್ಟ್ ಕಲರ್ ಥರ್ಡ್ ಕಲರ್, ಫಸ್ಟ್ ಕಲರ್ ಫೋರ್ತ್ ಕಲರ್, ಅಥವಾ ಸೆಕೆಂಡ್ ಅಂಡ್ ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್, ಸೆಕೆಂಡ್ ಅಂಡ್ 5, ಆರ್ 5 and 1, 5 and 2, ಈ ತರ ನೀವು ಮಾಡ್ತಾ ಹೋದ್ರೆ ನಿಮ್ಗೆ ಎಷ್ಟು ಕಲರ್ಡ್ ಫ್ಲಾಗ್, ನೀವು ಎಷ್ಟು ಫ್ಲಾಗ್ಸ್ ಮಾಡ್ಬೋದು ಕೌಂಟಿಂಗ್ ಪ್ರಿನ್ಸಿಪಲ್ ಪ್ರಕಾರ? 5 into 4 which is equals to 20. ಸೊ ನಿಮ್ ಹತ್ರ 5 ಕಲರ್ ಫ್ಲಾಗ್ ಇದ್ರೆ 2 ಪ್ಲೇಸ್ ನಲ್ಲಿ ಹಾಕ್ಬೇಕಂದ್ರೆ ನೀವು ಎಷ್ಟು ಫ್ಲಾಗ್ಸ್ ಅನ್ನ ಕಲರಿಂಗ್ ಮಾಡ್ಬೋದು? 20 ಫ್ಲಾಗ್ಸ್ ಅನ್ನ ಕಲರಿಂಗ್ ಮಾಡ್ಬೋದು. ಓಕೆ, ಸೊ ಇಫ್ ದೇರ್ ಆರ್ m ways of choosing first event, if there are n ways of choosing second event, then the total number of ways of choosing the problem is m into n. This is called as counting principle. Is this clear with everyone? Okay, yes, at least say yes or no, or at least put it in the chat section so I can understand that you are understanding. Is it clear? ಓಕೆ, ಫೈನ್. ಸೊ ಇವಾಗ ಇದು ಮಲ್ಟಿಪ್ಲೈ ಮಾಡ್ತಾ ಇದೀವಿ. ಯಾಕೆ ಮಲ್ಟಿಪ್ಲೈ ಮಾಡಿದ್ವಿ? ನಾನು ನಿಮ್ಗೆ ಈ ಫಸ್ಟ್ ಪ್ರಾಬ್ಲಮ್ ಪ್ರೂವ್ ಮಾಡಿ ತೋರಿಸ್ದೆ. 3 into 2, ಆ 3 ಶರ್ಟ್ಸ್ ನ 2 ಪ್ಯಾಂಟ್ ಜೊತೆ ಕಾಂಬಿನೇಷನ್ ಮಾಡಿದಾಗ, ಅಂದ್ರೆ ಚೂಸ್ ಮಾಡಿದಾಗ ನಿಮ್ಗೆ 6 ಸಿಕ್ತು. ಸೊ ಬೇಸಿಕಲಿ ಹಿಯರ್ ಇಟ್ ಇಸ್ ಮಲ್ಟಿಪ್ಲಿಕೇಶನ್. ಓಕೆ, ಸೊ ಸಮ್ಟೈಮ್ಸ್ ನೆನ್ಪಿಟ್ಕೊಳ್ಳಿ, ಇವಾಗ ನೀವ್ ಏನ್ ಮಾಡ್ತಾ ಇದ್ರಿ? ಯು ಆರ್ ಚೂಸಿಂಗ್ ಬೋತ್ 3 shirts and 2 pants. So what is the relation here? And ಅನ್ನೋದು ರಿಲೇಷನ್. 3 shirts ಕೂಡ ಚೂಸ್ ಮಾಡಿದೀರಾ and 2 pants ಕೂಡ ಚೂಸ್ ಮಾಡಿದೀರಾ. ಸೊ ದಿಸ್ ಇಸ್ 3 into 2. ಓಕೆ, ದಿಸ್ ಇಸ್ 3 into 2. ಇದನ್ನ ನಾನು ನಿಮ್ಗೆ ಒಂದು ಬೇರೆ ಸಿಚುವೇಶನ್ ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ ಕೌಂಟಿಂಗ್ ಪ್ರಿನ್ಸಿಪಲ್. ಆರ್ ಅಂತ ಬಂದಾಗ ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಆಡ್. ಓಕೆ, ಇಲ್ಲೇನಾಗುತ್ತೆ? m into n ಆಗುತ್ತೆ. ಆರ್ ಅಂತ ಬಂದಾಗ m plus n ಆಗುತ್ತೆ. ಓಕೆನಾ? ಹೇಗೆ? ಫಾರ್ ಎಕ್ಸಾಂಪಲ್ ನಿಮ್ ಹತ್ರ 3 ಶರ್ಟ್ ಇದಾವೆ ಅಂತ ಅನ್ಕೊಳ್ಳಿ.
ಆಮೇಲೆ 2 ಸ್ವೆಟರ್ ಇದಾವೆ ಅಂತ ಅನ್ಕೊಳ್ಳಿ. ಓಕೆನಾ? ಸೊ ನಿಮ್ಗೆ ನೀವ್ ಏನ್ ಮಾಡ್ಬೋದು, ಒಂದು ಸ್ವೆಟರ್ ಅನ್ನ ನಾನ್ ನಿಮ್ಗೆ ಏನ್ ಹೇಳ್ತೀನಿ, ಐದರ್ ಯು ವೇರ್ ದ ಸ್ವೆಟರ್ ಆರ್ ಯು ವೇರ್ ದ ಶರ್ಟ್. ಓಕೆ, ಎರಡು ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಐದರ್ ಯು ಹ್ಯಾವ್ ಟು ವೇರ್ ದ ಶರ್ಟ್ ಆರ್ ಯು ಹ್ಯಾವ್ ಟು ವೇರ್ ದ ಸ್ವೆಟರ್. ಸರಿನಾ? ಸೊ ನನ್ನ ಹತ್ರ ಶರ್ಟ್ 3 ಇದಾವೆ. ಓಕೆ, ಆಮೇಲೆ ಸ್ವೆಟರ್ 3 ಇದಾವೆ. ಸೇ ದಿಸ್ ಇಸ್ ಎಸ್ ಆಯ್ತಾ? ಸ್ವೆಟರ್ ಅನ್ನೋಕ್ಕಿಂತ ಪುಲ್ಲೋವರ್ ಅಂತ ಅನ್ಕೊಂತೀನಿ. ಓಕೆ, ಸೊ ಪುಲ್ಲೋವರ್ ಅಂತ ಅನ್ಕೊಳ್ಳಿ. ಸೊ ಇದು P1 ಅಂಡ್ P2. ಸರಿನಾ? ಸೊ ನೀವು ಶರ್ಟ್ ಹಾಕ್ಬೇಕಂದ್ರೆ ಎಷ್ಟು ವೇಸ್ ನಲ್ಲಿ ನೀವು ಶರ್ಟ್ ಹಾಕ್ಬೋದು? ಇದು ಒನ್ ವೇ, ಒನ್ ವೇ, ಒನ್ ವೇ. ಸೊ ಟೋಟಲ್ ಎಷ್ಟು? 3 ವೇಸ್ ನಲ್ಲಿ ನೀವು ಶರ್ಟ್ ಹಾಕೋಬಹುದು. ಅಥವಾ ಅಥವಾ ನೀವು ಶರ್ಟ್ ಹಾಕೊಂಡ್ರೆ ಪುಲ್ಲೋವರ್ ಹಾಕುವಂಗಿಲ್ಲ, ಪುಲ್ಲೋವರ್ ಹಾಕೊಂಡ್ರೆ ಶರ್ಟ್ ಹಾಕುವಂಗಿಲ್ಲ. ಸೊ ಪುಲ್ಲೋವರ್ ನೀವು ಎಷ್ಟು ವೇಸ್ ನಲ್ಲಿ ಹಾಕ್ಬೋದು? 2 ವೇಸ್ ನಲ್ಲಿ ಹಾಕ್ಬೋದು. ಸೊ ನೀವು ಇವತ್ತು ಫಸ್ಟ್ ಶರ್ಟ್ ಹಾಕೊಂಡ್ರಿ, ನಾಳೆ ಸೆಕೆಂಡ್ ಶರ್ಟ್, ನಾಡಿದ್ದು ಥರ್ಡ್ ಶರ್ಟ್, ಅಥವಾ ಒಂದು ಪುಲ್ಲೋವರ್ ಅಥವಾ ಮತ್ತೊಂದು ಪುಲ್ಲೋವರ್. ಸೊ ಟೋಟಲ್ ಎಷ್ಟಾಯ್ತು ಇಲ್ಲಿ? 5. ಕರೆಕ್ಟ್ ಅಲ್ವಾ? 5 ವೇಸ್ ನಲ್ಲಿ ನೀವು ಶರ್ಟ್ ಅಥವಾ ಪುಲ್ಲೋವರ್ ಹಾಕ್ಬೋದು. ಏನ್ ವರ್ಡ್ ಬರ್ತಾ ಇದೆ ಇಲ್ಲಿ? ಅಥವಾ, ಆರ್. ಓಕೆ, ಸೊ ಈಗ ಇದೇನಾಯ್ತು? 5 ವೇಸ್. 5 ಅಂದ್ರೆ ಏನು? ನಥಿಂಗ್ ಬಟ್ 3 + 2. 3 + 2 will give you 5. So in how many ways you can wear either shirt or pullover? 5 ways. ಯಾಕೆ? 3 ಶರ್ಟ್ ಇತ್ತು, either 3 shirts or 2 pullovers. Are you all understanding? Okay. And ಅಂತ ಬಂದಾಗ it is multiplication. ಆ ಇವೆಂಟು ಆಗ್ತಾ ಇದೆ, this event is also happening. Both are happening. Illi either M is happening or N is happening. So it is M plus N. Are you all understanding? Is this clear with everyone? Yes. Is this clear with everyone? Yes. Okay. Say at least yes or no, so I can move on. Yes. So what your principle counting principle says, if there are m ways of choosing first event, if there are n ways of choosing second event, then the number of ways of happening both the events is m into n, or number of ways of happening m or n is m plus n. Okay, so we have seen many examples. Flag aitu, shirt example aitu, password aitu, anything you can take. ಈಗ ನಾನು suppose ನಿಮ್ಗೆ ಈ 0 to 9 ಡಿಜಿಟ್ಸ್ ಇದಾವೆ. ಕರೆಕ್ಟ್ ಅಲ್ವಾ? ಯು ಹ್ಯಾವ್ 0 to 9 ಡಿಜಿಟ್ಸ್. ಈಗ ನಾನು ನಿಮ್ಗೆ ಕೇಳ್ತೀನಿ, ಈ 0 to 9 ಡಿಜಿಟ್ ಯೂಸ್ ಮಾಡ್ಕೊಂಡು ಈ 3 ಡಿಜಿಟ್ ಅನ್ನೋ ಒಂದು ನಂಬರ್ ನ ಎಷ್ಟು ವೇಸ್ ನಲ್ಲಿ ನೀವು ಬರಿಬಹುದು? 3 ಡಿಜಿಟ್ ನಿಮ್ಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 100 ಇಂದ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ 3 ಡಿಜಿಟ್ ಯಾವುದು? 999. ಕರೆಕ್ಟ್ ಅಲ್ವಾ? ಸೊ ಇದ್ರ ಮಧ್ಯದಲ್ಲಿ ಟೋಟಲ್ ಎಷ್ಟು ನಂಬರ್ ಇದಾವೆ ಅಂತ ಕೇಳಿದ್ರೆ, ದಟ್ ಯು ಮೈಟ್ ಹ್ಯಾವ್ ಡನ್ ಇನ್ ಮೆನಿ ಪ್ರಾಬ್ಲಮ್ಸ್ ಆಲ್ರೆಡಿ. ಓಕೆ, ಸುಮಾರು ಅಲ್ಜಿಬ್ರಾದಲ್ಲಿ ನೀವು ಮಾಡಿರ್ಬೋದು. ಬಟ್ ಇಫ್ ಐ ವಾಂಟ್ ಟು ಟಾಕ್ ಇನ್ ಕೌಂಟಿಂಗ್ ಪ್ರಿನ್ಸಿಪಲ್, ಸರಿನಾ? ಸೊ ನಾನು ಹೇಗ್ ಮಾಡ್ಬೋದು ಇಲ್ಲಿ? ಇವಾಗ ಫಸ್ಟ್ ಡಿಜಿಟ್ ನಲ್ಲಿ ನೋಡಿ 0 ಬರಬಾರ್ದು. ಯಾಕಂದ್ರೆ 0 ಬಂದ್ರೆ ಏನಾಗುತ್ತೆ? ಇಟ್ ಇಸ್ ನಾಟ್ ಎ 3 ಡಿಜಿಟ್ ನಂಬರ್. ಹೌದಾ? 0 ದಲ್ಲಿ ಇಟ್ ಇಸ್ ನಾಟ್ ಎ 3 ಡಿಜಿಟ್ ನಂಬರ್. ಸೊ 0 ಬಿಟ್ಟು ಯಾವ್ದಾದ್ರು ಬರ್ಬೋದು. ಸರಿನಾ? ಸೊ 0 ಬಿಟ್ ಅಂದ್ರೆ ಔಟ್ ಆಫ್ 10 ಡಿಜಿಟ್ಸ್ 0 ಬರಬಾರ್ದು. ಹಾಗಾದ್ರೆ ಎಷ್ಟು ಡಿಜಿಟ್ಸ್ ಉಳ್ಕೊಂಡ್ವು? 9 ಡಿಜಿಟ್ಸ್ ಉಳ್ಕೊಂಡ್ವು. ಕರೆಕ್ಟ್ ಅಲ್ವಾ? ಸೊ ದರ್ ಆರ್ 9 ways ಆಫ್ ಫಿಲ್ಲಿಂಗ್ ದ ಫಸ್ಟ್ ಪ್ಲೇಸ್. ನೆಕ್ಸ್ಟ್ ಇಲ್ಲಿ 0 ಬರ್ಬೋದು, ಪರವಾಗಿಲ್ಲ. 0 to 9 ಯಾವ್ದಾದ್ರು ಬರ್ಬೋದು. ಇಲ್ಲೂ ಕೂಡ 0 to 9 ಯಾವ್ದಾದ್ರು ಬರ್ಬೋದು. ಸೊ ವಾಟ್ ಈಸ್ ದ ನಂಬರ್ ಆಫ್ ವೇಸ್ ಆಫ್ ಚೂಸಿಂಗ್ 3 ಡಿಜಿಟ್ ನಂಬರ್? 9 into 10 into 10, which is 900. Okay, so how many you can write? 900 numbers you can write. ಯಾವ ತರದ್ದು? 2 digit number. Are you all understanding? Okay, so these are called counting principle ಅಥವಾ m into n. So this is what we are doing here is, this is all your real life problems only. Sarina? Okay, so is this clear with everyone? ಅಥವಾ I'll give you one more situation. Say there are 2 places. Okay, ಒಂದು 10 ಬಾಯ್ಸ್ ಇದ್ದಾರೆ, ಒಂದು 20 ಗರ್ಲ್ಸ್ ಇದ್ದಾರೆ ಅಂತ ಅನ್ಕೊಳ್ಳಿ. ಓಕೆ, ಸೊ 2 ಚೇರ್ ನಲ್ಲಿ ಒಂದು ಬಾಯ್ ಕುಂತ್ಕೋಬಹುದು, ಒಂದು
ಒಂದ್ ಚೇರ್ ನಲ್ಲಿ ಬಾಯ್ ಕುಂತ್ಕೋಬೇಕು, ಒಂದ್ ಚೇರ್ ನಲ್ಲಿ ಗರ್ಲ್ ಕುಂತ್ಕೋಬೇಕು. ಕರಿನಾ? ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾಗುತ್ತೆ, ಬಾಯ್ಸ್, ಹೌ ಮೆನಿ ಬಾಯ್ಸ್ ಆರ್ ದೇರ್? 10 ಬಾಯ್ಸ್. 10 ಬಾಯ್ಸ್ ನಲ್ಲಿ ಯಾರಾದ್ರೂ ಒಬ್ರು ಕುಂತ್ಕೋಬಹುದು ಇಲ್ಲಿ. ಸೊ ನಿಮ್ಗೆ ಎಷ್ಟು ಆಪ್ಷನ್ಸ್ ಇದಾವೆ? ಟೋಟಲ್ 10 ಆಪ್ಷನ್ಸ್ ಇದಾವೆ. ಗರ್ಲ್ಸ್, ಹೌ ಮೆನಿ ಗರ್ಲ್ಸ್ ಆರ್ ದೇರ್? 20 ಗರ್ಲ್ಸ್ ಆರ್ ದೇರ್. ಸೊ 1 to 20 ಯಾರಾದ್ರೂ ಒಬ್ರು ಕುಂತ್ಕೋಬಹುದು ಇಲ್ಲಿ. ಸೊ ನಿಮ್ಗೆ ಟೋಟಲ್ ಎಷ್ಟು ಆಪ್ಷನ್ಸ್ ಇದಾವೆ? 20 ಆಪ್ಷನ್ಸ್ ಇದಾವೆ. ಸೊ ನೀವ್ ಈ ತರ ಪ್ರತಿ ಒಂದು ಹುಡುಗನ್ನ, ಪ್ರತಿ ಒಂದು ಹುಡುಗಿನ ಈ ತರ ಕಾಂಬಿನೇಷನ್ ಅಲ್ಲಿ if you tell them to sit, in how many ways you can do this selection? In 200 ways. ಅಂದ್ರೆ first boy, first girl, first boy, second girl, first boy, third girl, and so on. ಅದೇ ತರ second boy, first girl, second boy, second girl, and so on. ಸೊ ಈ ತರ ನೀವು ಮಾಡ್ತಾ ಹೋದ್ರೆ ನಿಮ್ಗೆ 200 ways ನಲ್ಲಿ ಈ 10 ಬಾಯ್ಸ್ ಮತ್ತೆ 20 ಗರ್ಲ್ಸ್ ಕುಂತ್ಕೋಬಹುದು. Is this clear with everyone? Are you all understanding what I'm saying? Okay. Yes. So these are very simple problems. ಸ್ವಲ್ಪ ನಾನು ಸಿಂಪಲ್ ಪ್ರಾಬ್ಲಮ್ಸ್ ಮುಗಿಸ್ತೀನಿ. ಮುಗಿಸಿ ಪರ್ಮಿಟೇಷನ್ ಅಂದ್ರೆ ಏನು, ಕಾಂಬಿನೇಷನ್ ಅಂದ್ರೆ ಏನು ಬರ್ತೀನಿ. ಓಕೆ. ಸೊ ಪರ್ಮಿಟೇಷನ್ ಅಂದ್ರೆ ಅರೇಂಜ್ಮೆಂಟ್ ಪ್ರಾಬ್ಲಮ್ಸ್, ಕಾಂಬಿನೇಷನ್ ಅಂದ್ರೆ ಸಿಲೆಕ್ಷನ್ ಪ್ರಾಬ್ಲಮ್ಸ್. ಓಕೆ. ಸೊ ನಾನು ನಿಮ್ಗೆ ಒಂದೇ ಕ್ಷಣ ಕನ್ಫ್ಯೂಸ್ ಮಾಡಲ್ಲ. ವಿ ವಿಲ್ ಗೋ ಒನ್ ಬೈ ಒನ್. ಫಸ್ಟ್ ಕೌಂಟಿಂಗ್ ಪ್ರಿನ್ಸಿಪಲ್ ಮುಗಿಸ್ಬಿಡೋಣ, ದೆನ್ ವಿ ವಿಲ್ ಸಿ. ಓಕೆ. ಎಸ್. ಸೊ ಫಸ್ಟ್ ಪ್ರಾಬ್ಲಮ್, ಸಿಇಟಿ ಪ್ರಾಬ್ಲಮ್ಸ್ ಏನ್ ಹೇಳ್ತಾರೆ? In a class there are 27 boys and 14 girls. Okay, so ಏನide 27 boys and 14 girls. Then the teacher wants to select one boy, okay, and one girl to represent the class for a function. So selection ಇದೆ. ಯಾವ ತರ? ಎರಡು ಪ್ಲೇಸಸ್ ಇದಾವೆ. ಓಕೆ. ಯಾವುದು? ಒಂದು ಬಾಯ್ಗೆ, ಒಂದು ಗರ್ಲ್ಗೆ. In how many ways can the teacher make the selection? So she has to choose one boy and one girl. Sarina? It can be anyone. Now one boy, how can you select? Eshtu boys idare total agi? 27 boys are there. So e first boy, first girl, athwa first boy, second girl, first boy, third girl. So ee tara ನೀವು ಕಾಂಬಿನೇಷನ್ ಮಾಡ್ತಾ ಇದ್ದಾರೆ. 27 boys are there and how many girls are there? 14. So by counting principle, in how many ways you can choose this? 27 into 14, which is nothing but 378. Okay. Is it 378? Correct. So this is 7 and 2. Okay. So this is 8, 378. So in how many ways can the teacher choose one boy and one girl out of 27 boys and 14 girls? In 378. Simple calculation. Okay. Next. Yes. Okay. ಏನ್ ಹೇಳ್ತಾರೆ? ನಾನು ಮತ್ತೊಂದು ಹೇಳೋದು ಮರ್ತೋಯ್ತು. ಈಗ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಅಟ್ ಲೀಸ್ಟ್ ಅಟ್ ಮೋಸ್ಟ್ ಅಂತ ಪ್ರಾಬ್ಲಮ್ಸ್ ಬರ್ತವೆ. ಓಕೆನಾ? ಈಗ ನಾನು ನಿಮ್ಗೆ ಸಪೋಸ್ ಒಂದು 10 ಫ್ಲಾಗ್ಸ್ ಕೊಟ್ಟು ನಾನು ಏನ್ ಹೇಳ್ತೀನಿ? ಕ್ರಿಯೇಟ್ ಅ ಫ್ಲಾಗ್, ಅಥವಾ 10 ಕಲರ್ಡ್ ಫ್ಲಾಗ್ಸ್ ಕೊಟ್ಟು ಕ್ರಿಯೇಟ್ ಅ ಫ್ಲಾಗ್ ಕನ್ಸಿಸ್ಟಿಂಗ್ ಅಟ್ ಲೀಸ್ಟ್ 2 ಕಲರ್ಸ್ ಅಂತ ಹೇಳ್ತೀನಿ. ಅಟ್ ಲೀಸ್ಟ್ 2 ಕಲರ್ಸ್ ಅಂದ್ರೆ ಏನು? 2 ಆಗಿರ್ಬೋದು ಅಥವಾ ಮೋರ್ ದ್ಯಾನ್ 2 ಆಗಿರ್ಬೋದು. ಸೊ ಇಟ್ ಕ್ಯಾನ್ ಬಿ 2, ಇಟ್ ಕ್ಯಾನ್ ಬಿ 3, ಇಟ್ ಕ್ಯಾನ್ ಬಿ 4, ಇಟ್ ಕ್ಯಾನ್ ಬಿ 5, 6, 7, 8, 9 and 10. ಸರಿನಾ? ಸೊ ಈ ತರ ನಿಮ್ಗೆ ಪ್ರಾಬ್ಲಮ್ಸ್ ಬರ್ತವೆ. ಈಗ ತುಂಬಾ ಚಿಕ್ಕ ನಂಬರ್ ಇದ್ರೆ ಬರೀ 5 ಫ್ಲಾಗ್ಸ್ ಕೊಟ್ಟು ಅಟ್ ಲೀಸ್ಟ್ 2 ಅಂತ ಹೇಳಿದ್ರೆ 2, 3, 4, 5. ಓಕೆ, 4 ಕೇಸಸ್ ಬರುತ್ತೆ, ಪರವಾಗಿಲ್ಲ. 10 ಫ್ಲಾಗ್ಸ್ ಕೊಟ್ರೆ ದೀಸ್ ಮೆನಿ ಕೇಸಸ್. ಇವಾಗ ಏನ್ ಪ್ರಾಬ್ಲಮ್ ಆಗುತ್ತೆ? ಯು ಹ್ಯಾವ್ ಟು ಫೈಂಡ್ ಔಟ್ ಟೂ ಮೆನಿ ಕೇಸಸ್. ಓಕೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಅಟ್ ಲೀಸ್ಟ್ 1? ಓಕೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಅಟ್ ಲೀಸ್ಟ್ 1? ಅಂದ್ರೆ 1 ಅಂತೂ ಇದೆ, ಮೋರ್ ದನ್ 1 ಕೂಡ ಇರ್ಬೋದು. 1 ಅಂತೂ ಇದ್ದೇ ಇದೆ, ಮೋರ್ ದನ್ 1 ಇದೆ. ಓಕೆನಾ? ಈ ಅಟ್ ಲೀಸ್ಟ್ 1 ಕಾಂಪ್ಲಿಮೆಂಟ್ ಆಗಿ ಏನಾಗುತ್ತೆ? ನನ್. ಕರೆಕ್ಟ್? ಅಟ್ ಲೀಸ್ಟ್ 1 ಅಂದ್ರೆ 1 ಅಂತೂ ಇದ್ದೇ ಇದೆ, ಯಾವುದು ಇಲ್ಲ ಅಂದ್ರೆ ನನ್. ಕರೆಕ್ಟ್? ಸೊ ಕಾಂಪ್ಲಿಮೆಂಟ್ ಆಫ್ ಅಟ್ ಲೀಸ್ಟ್ ಈಸ್ ನಥಿಂಗ್ ಬಟ್ ನನ್. ಸೊ ನಿಮ್ಗೆ ಈ ತರ ಅಟ್ ಲೀಸ್ಟ್ ಅಂತ ಪ್ರಾಬ್ಲಮ್ಸ್ ಬಂದ್ರೆ ಯು ಕ್ಯಾನ್ ಗೋ ಫಾರ್ ಕಾಂಪ್ಲಿಮೆಂಟ್
total minus none. Okay, so total minus none will give you what? At least 1. ಯಾಕಂದ್ರೆ ಈಗ ನಾನು ನಿಮ್ಗೆ 10 ಕೊಟ್ಟು at least 1 ಅಂತ ಹೇಳಿದ್ರೆ 1 2 3 4 5 6 7 8 9 10 ಎಲ್ಲಾ ನೀವು ಫೈಂಡ್ ಔಟ್ ಮಾಡ್ಬೇಕು. ಅಥವಾ ಅದಕ್ಕಿಂತ ಟೋಟಲ್ ಮೈನಸ್ ನನ್ ಅಂದ್ರೆ ಕಾಂಪ್ಲಿಮೆಂಟ್ ಆಫ್ ದಿಸ್. ಕಾಂಪ್ಲಿಮೆಂಟ್ ಆಫ್ ನನ್ ಇಸ್ ಎವ್ರಿಥಿಂಗ್, ಹೌದಲ್ವಾ? ಸೊ ಕಾಂಪ್ಲಿಮೆಂಟ್ ಆಫ್ ನನ್ ಇಸ್ ಎವ್ರಿಥಿಂಗ್. Everything is complement to nothing. Yes, so when you want to find something everything which is too large, you can find the complement of none. Complement of none is everything and vice versa. Okay, so at least ee tara problems bandaga ನೆನಪಿಟ್ಕೊಳ್ಳಿ, when it is very large, find total minus none. Okay, total minus none will give you at least. ಇದು ನೀವು ಮೇ ಬಿ ಲಾಸ್ಟ್ 10th ಸ್ಟ್ಯಾಂಡರ್ಡ್ ನಲ್ಲಿ ಪ್ರೊಬಾಬಿಲಿಟಿ ಅಲ್ಲೂ ಮಾಡಿರ್ಬೋದು. ನೋಡೋಣ. ಸೆಕೆಂಡ್ ಪ್ರಾಬ್ಲಮ್ ಏನ್ ಹೇಳ್ತಾರೆ, ಹೌ ಮೆನಿ ನಂಬರ್ಸ್ ಆರ್ ದೇರ್ ಬಿಟ್ವೀನ್ 99 ಅಂಡ್ 1000? ಬಿಟ್ವೀನ್ 99. ಬಿಟ್ವೀನ್ 99 ಅಂದ್ರೆ ಏನು? 99 ಬರಲ್ಲ, 1000 ಬರಲ್ಲ, ಅದ್ರ ಮಧ್ಯದಲ್ಲಿ. ಓಕೆನಾ? ಸೊ 99 ನೆಕ್ಸ್ಟ್ ಯಾವ್ದು ಸ್ಟಾರ್ಟ್ ಆಗುತ್ತೆ? 100. 1000 ಕಿಂತ ಮುಂಚೆ ಯಾವ್ದಿರುತ್ತೆ? 999. ಸೊ ನೀವು ಈಗ ನೋಡಿದ್ರೆ how many digits are there? How many digits are there? 3 digits are there. Correct? Okay, so ನಾವು ಈ ಬೇಸಿಕಲಿ 3 digit number ಫಾರ್ಮ್ ಮಾಡಬೇಕು. ಏನ್ ಹೇಳ್ತಾ ಇದ್ದಾರೆ, how many numbers are there between 99 and 1000 having 7 in the units place? Okay, so first ನಮ್ಗೆ ಅವೈಲೇಬಲ್ ಇರೋ ಡಿಜಿಟ್ಸ್ ಯಾವುದು? These are the numbers that we have available for finding the number. ಸರಿನಾ? ಓಕೆ, ಏನ್ ಹೇಳ್ತಾ ಇದ್ದಾರೆ, ಬಿಟ್ವೀನ್ 99 ಅಂಡ್ 1000 ಅಂದ್ರೆ ಅದು 3 ಡಿಜಿಟ್ ನಂಬರೇ ಆಗಿರುತ್ತೆ. ಬಿಕಾಸ್ 99 ಆದ್ಮೇಲೆ 100 ಸ್ಟಾರ್ಟ್ ಆಗುತ್ತೆ, 1000 ಕಿಂತ ಮುಂಚೆ 999. ಸೊ ಇಟ್ ಇಸ್ ಅ 3 ಡಿಜಿಟ್ ನಂಬರ್. ಏನ್ ಹೇಳ್ತಾರೆ, ಯೂನಿಟ್ ಪ್ಲೇಸ್ ನಲ್ಲಿ 7 ಇರ್ಲೇಬೇಕು. ಅಂದ್ರೆ ಯೂನಿಟ್ ಪ್ಲೇಸ್ ನಲ್ಲಿ 7 ಇರ್ಲೇಬೇಕು. ಇನ್ ಹೌ ಮೆನಿ ವೇಸ್ ಯು ಕ್ಯಾನ್ ಚೂಸ್ ದಿಸ್? ಓನ್ಲಿ ಒನ್ ವೇ. ಕರೆಕ್ಟ್? ಯಾಕೆ? ಅಲ್ಲಿ 7 ಇರ್ಬೇಕು. 7 ಅನ್ನ ನೀವು ಎಷ್ಟು ಸಲ ಚೂಸ್ ಮಾಡಕ್ಕಾಗುತ್ತೆ? ಬರೀ ಒಂದೇ ಸಲ. ಕರೆಕ್ಟ್ ಅಲ್ವಾ? ಫೈನ್. ಸೊ ಲಾಸ್ಟ್ ಪ್ಲೇಸ್ ಯು ಕ್ಯಾನ್ ಫಿಲ್ ಇನ್ ಒನ್ ವೇ. ಫೈನ್. ಹೌ ಮೆನಿ ನಂಬರ್ಸ್ ವಿ ಕ್ಯಾನ್ ಡೂ ಲೈಕ್ ದಿಸ್? ಸರಿ, 7 ಅಂತ ಒಂದಾಯ್ತು. ಓಕೆನಾ? ಓಕೆ, ಫೈನ್. ನೆಕ್ಸ್ಟ್ ಏನ್ ಹೇಳ್ತಾರೆ, ಇದು 3 ಡಿಜಿಟ್ ನಂಬರ್ ಆಗಿರ್ಬೇಕು. 3 ಡಿಜಿಟ್ ನಂಬರ್ ಆಗಿರ್ಬೇಕಂದ್ರೆ ಇಟ್ ಶುಡ್ ನಾಟ್ ಸ್ಟಾರ್ಟ್ ವಿತ್ 0. ಯಾಕೆ? 0 ಇಂದ ಸ್ಟಾರ್ಟ್ ಆದ್ರೆ ಅದು 2 ಡಿಜಿಟ್ ನಂಬರ್ ಆಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಸೊ ಇಟ್ ಶುಡ್ ನಾಟ್ ಬಿ 0. ಸೊ 0 ಬಿಟ್ಟು ಯಾವ್ದಾದ್ರು ನಂಬರ್ ಬರ್ಬೋದು. 0 ಬಿಟ್ಟು ಯಾವ್ದಾದ್ರು ನಂಬರ್ ಅಂದ್ರೆ ಎಷ್ಟು ನಂಬರ್ ಉಳ್ಕೊಂಡ್ವು ಇವಾಗ? ಇಷ್ಟು ನಂಬರ್ ಉಳ್ಕೊಂಡ್ವು. ಎಷ್ಟವು? 9. ಕರೆಕ್ಟ್? ಸೊ ಯು ಕ್ಯಾನ್ ಫಿಲ್ ದಿಸ್ ಇನ್ 9 ವೇಸ್. ಸರಿ, ಇದಾಯ್ತು 0 ಬಿಟ್ಟು. ಈ ಮಧ್ಯದಲ್ಲಿ ಯಾವ್ದಾದ್ರು ನಂಬರ್ ಬರ್ಬೋದು. 0 ಬರ್ಬೋದು, 1 ಬರ್ಬೋದು, 2 ಬರ್ಬೋದು, ಅಪ್ ಟು ವೇರ್ 9. ಸೊ ಹೌ ಮೆನಿ ಆರ್ ಅವೈಲೇಬಲ್? 0 to 9 ಅಂದ್ರೆ 10 ಟೋಟಲ್ ಆಗಿ. ಸೊ ಟೋಟಲ್ ಆಗಿ ಎಷ್ಟಾಯ್ತು? 9 into 10 into 1 which is 90. ಸೊ ಯೂನಿಟ್ ಪ್ಲೇಸ್ ನಲ್ಲಿ 7 ಬರೋ ತರ 3 ಡಿಜಿಟ್ ನಂಬರ್ ಎಷ್ಟಿದಾವೆ? 90. ಸೊ ದಿಸ್ ಇಸ್ ಯರ್ ಫಸ್ಟ್ ಆಪ್ಷನ್. ಓಕೆ, ಈಗ ಎಲ್ಲ ಆಪ್ಷನ್ ನಲ್ಲಿ 90 ಇದೆ. ಸೆಕೆಂಡ್ ಕ್ವಶನ್ ನೋಡೋಣ. ಏನ್ ಹೇಳ್ತಾರೆ, ಹೌ ಮೆನಿ ನಂಬರ್ಸ್ ಆರ್ ದೇರ್ ಬಿಟ್ವೀನ್ 99 and 100? ಅಗೇನ್ 99 and 100 ಅಂದ್ರೆ ಯಾವ ಡಿಜಿಟ್ ಆಯ್ತದು? 3 ಡಿಜಿಟ್ ನಂಬರೇ ಆಯ್ತು. ಹ್ಯಾವಿಂಗ್ at least one of the digit as 7. at least one of the digit as 7 ಅಂದ್ರೆ ಏನು? ಬರೀ ಒಂದು ಡಿಜಿಟ್ 7 ಆಗಿ ಇದು ಬೇರೆ ಬೇರೆ ಆಗಿರ್ಬೋದು, ಅಥವಾ 2 ಡಿಜಿಟ್ 7 ಆಗಿ ಇದು ಬೇರೆ ಆಗಿರ್ಬೋದು, ಅಥವಾ 3 ಡಿಜಿಟ್ ಕೂಡ 7 ಆಗಿರ್ಬೋದು. ಕರೆಕ್ಟ್ ಅಲ್ವಾ? ಈಗ ನೀವು ಸುಮ್ನೆ ಮಾಡ್ತಾ ಕುಂತ್ಕೊಂಡ್ರೆ ಅಟ್ ಲೀಸ್ಟ್ ಈಗ ಇಲ್ಲಿ 7 ಬಂದ್ರೆ ಇಲ್ಲಿ 0 to 9 ಯಾವ್ದಾದ್ರು ಬರ್ಬೋದು. ಇಲ್ಲಿ 0 ಬರಕ್ಕಾಗಲ್ಲ, ಇಲ್ಲಿ 0 to 9 ಯಾವ್ದಾದ್ರು ಬರ್ಬೋದು. ಪ್ಲಸ್ ಇಲ್ಲಿ 1 to 9 ಯಾವ್ದಾದ್ರು ಬರ್ಬೋದು. ಈ ತರ ಮಾಡ್ತಾ ಕುಂತ್ಕೊಂಡ್ರೆ ಆಕ್ಚುಲಿ ಇದು 7 ಅನ್ನೋದು ಈ ಪ್ರಾಬ್ಲಮ್ ಚಿಕ್ಕದಿದೆ, ಪರವಾಗಿಲ್ಲ ಮಾಡ್ಬೋದು. ಆದ್ರೆ ಸಮ್ ಟೈಮ್ಸ್ ಇಫ್ ದ ಪ್ರಾಬ್ಲಮ್ ಇಸ್ ಬಿಗ್ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ನಾನು ಏನ್ ಹೇಳಿದೀನಿ ನಿಮ್ಗೆ? ಟೋಟಲ್. ಓಕೆ, ಫಸ್ಟ್ ಟೋಟಲ್ ಏನಾಗುತ್ತೆ? ಹೌ ಮೆನಿ 3 ಡಿಜಿಟ್ ನಂಬರ್ಸ್ ಯು ಕ್ಯಾನ್ ಫಾರ್ಮ್ ಹಿಯರ್? ಟೋಟಲ್ ಆಗಿ ಫಸ್ಟ್ 0 should not come in the first place. So there are 9 ways. Here there are 10 ways. Here there are 10 ways. ಯಾಕೆ? ನಮ್ಗೆ ಎಷ್ಟು ಡಿಜಿಟ್ಸ್ ಇದಾವೆ?
0 to 9. Okay. So how many total 3-digit numbers are there? 900. ಈಗ at least 1 ಅಂದ್ರೆ ಅದ್ರ ಕಾಂಪ್ಲಿಮೆಂಟ್ ಏನಾಗುತ್ತೆ? ನನ್. ಓಕೆ. ಸೊ ಅದ್ರ ಕಾಂಪ್ಲಿಮೆಂಟ್ ತಗೊಳ್ಳೋಣ. ಏನು? ಇಲ್ಲೂ ಕೂಡ 7 ಬರಬಾರ್ದು, ಎಲ್ಲೂ 7 ಬರಬಾರ್ದು ಅನ್ನೋದು ನಿಮ್ದು ಕಾಂಪ್ಲಿಮೆಂಟ್. ಕರೆಕ್ಟಾ? ಎಲ್ಲೂ 7 ಬರಬಾರ್ದು ಅಂದ್ರೆ 5, 6, 7, 8, 9 ಎಲ್ಲೂ 7 ಬರಬಾರ್ದು. ಸೊ ನಿಮ್ಗೆ ಎಷ್ಟು ಡಿಜಿಟ್ಸ್ ಉಳ್ಕೊಂಡ್ವು? 9 ಡಿಜಿಟ್ಸ್. ಓಕೆ. ಸೊ ಹಿಯರ್ 9 digits can come, here 9 digits can come, 7 ಬಿಟ್ಟು. ಓಕೆ. ಹಿಯರ್ 0 should not come. ಸೊ 0 should not come ಅಂದ್ರೆ ಎಷ್ಟು ಉಳ್ಕೊಂಡ್ವು? 8 digits ಉಳ್ಕೊಂಡ್ವು. ಸೊ ದಿಸ್ ಇಸ್ 81 into 8. ಸೊ 8 into 81, that is 648. 648 ಅನ್ನೋದೇನು? 3 digit number where 7 ಬರದೇ ಇಲ್ಲ. ಸೊ 7 ಬರದೇ ಇಲ್ಲ ಅಂದ್ರೆ ಅದ್ರ ಕಾಂಪ್ಲಿಮೆಂಟ್ ಏನಾಗುತ್ತೆ? ಒಂದಾದ್ರೂ 7 ಬರ್ಬೋದು ಅಥವಾ ಮೋರ್ ದನ್ 7 ಬರ್ಬೋದು. ಮೋರ್ ದನ್ ಪ್ಲೇಸಸ್, ಅಟ್ ಲೀಸ್ಟ್ 1. ಓಕೆ. ಎಲ್ಲೂ 7 ಬರಲ್ಲ, ಅದ್ರ ಕಾಂಪ್ಲಿಮೆಂಟ್ ಏನಾಗುತ್ತೆ? ಒಂದಾದ್ರೂ ಬರ್ಬೋದು, ಜಾಸ್ತಿ ಆದ್ರೂ ಬರ್ಬೋದು. therefore total minus where 7 does not come at all. So 900 minus 648, which is 252. Okay. So first answer was 90. Second answer is 252. So which option is correct? Option C is correct. Okay. So ಈ ತರ ನಿಮ್ಗೆ at least ಅನ್ನೋ question ಬಂದ್ರೆ always go for what? Complement. Okay. I will repeat my question. I will repeat my answer. At least one of the digit is 7. At least one digit ಅಂದ್ರೆ ಒಂದು ಡಿಜಿಟ್ 7 ಆಗಿರ್ಬೋದು, 2 ಡಿಜಿಟ್ 7 ಆಗಿರ್ಬೋದು, all 3 digits can be 7. ಸೊ ನಿಮ್ಗೆ ಈ ತರ ನೀವು ಎಷ್ಟು ಕಾಂಬಿನೇಷನ್ಸ್ ಮಾಡ್ಬೇಕಾಗುತ್ತೆ? ಒಂದೇ ಬಂದ್ರೆ ಇಲ್ಲಿ ಬೇರೆ ಬೇರೆ ಬರ್ಬೋದು, ಇಲ್ಲಿ ಬೇರೆ ಬೇರೆ ಬರ್ಬೋದು. 2 ಕಡೆ 7 ಬಂದ್ರೆ ಇಲ್ಲಿ ನೀವು ಬೇರೆ ಬೇರೆ ಕಾಂಬಿನೇಷನ್ ಮಾಡಬೇಕು. ಎಲ್ಲಾ ಕಡೆ 7 ಬಂದ್ರೆ ತೊಂದ್ರೆ ಇಲ್ಲ. ದಿಸ್ ಇಸ್ ಓನ್ಲಿ ಒನ್ ವೇ ಆಫ್ ಚೂಸಿಂಗ್ ಇಟ್. ಓಕೆ. ಆದ್ರೆ ಇಲ್ಲಿ ಈ ತರ ಬಂದಾಗ ಎಷ್ಟು ಕಾಂಬಿನೇಷನ್ ಸ್ವಲ್ಪ ಕಷ್ಟ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಗೋ ಫಾರ್ ಕಾಂಪ್ಲಿಮೆಂಟ್. ಇಲ್ಲ ಮ್ಯಾಮ್ ನಾವು ಕಾಂಪ್ಲಿಮೆಂಟ್ ಮಾಡಲ್ಲ, ಇದೇ ತರ ಮಾಡ್ತೀವಿ ಅಂದ್ರೂ ಸೇಮ್ ಆನ್ಸರ್ ಬರುತ್ತೆ. ನಾನು ನಿಮಗೆ ಒಂದ್ಸಲ ಮಾಡಿ ತೋರಿಸ್ತೀನಿ. ಓಕೆ. ಸಪೋಸ್ ಎಲ್ಲಾ ಕಡೆ 7 ಬಂದ್ರೆ there is only one way of choosing it. ಕರೆಕ್ಟ್. 2 ಪ್ಲೇಸ್ ಕಡೆ ಬಂದ್ರೆ, ಓಕೆ, 2 ಪ್ಲೇಸ್ ಕಡೆ ಬಂದ್ರೆ ಎಷ್ಟಾಗುತ್ತೆ? ನಾವು ಹಿಯರ್ 0 should not come, here 0 should not come. So this is one way, this is one way. ಇಲ್ಲಿ ಎಷ್ಟು ವೇ ಉಳಿತು? 8 ways ಉಳಿಯುತ್ತೆ, ಬಿಕಾಸ್ ಓನ್ಲಿ 2 places. ಬಟ್ 7 ಇಲ್ಲೇ ಇರ್ಲೇಬೇಕಂತ ಏನಿಲ್ಲ. ಈ ತರ ಕೂಡ 7 ಇರ್ಬೋದು, ಅಥವಾ ಈ ತರ ಕೂಡ 7 ಇರ್ಬೋದು. ಸೊ ಯು ಕ್ಯಾನ್ ಸಿ ಮೋರ್ ಕೇಸಸ್ ವಿಲ್ ಕಮ್. ಸೊ ಆಲ್ವೇಸ್ ಗೋ ಫಾರ್ ಕಾಂಪ್ಲಿಮೆಂಟ್. ಓಕೆ. ಇಸ್ ದಿಸ್ ಕ್ಲಿಯರ್? ಅದೇ ತರ ಒಂದೇ ಕಡೆ ಬಂದ್ರೆ ಯು ಹ್ಯಾವ್ ಟು ಮೇಕ್ ಕಾಂಬಿನೇಷನ್ ಆಫ್ ದಿಸ್. ಬಟ್ 7 ಇಲ್ಲೇ ಬರ್ಬೇಕಂತ ಏನಿಲ್ಲ. ಇಲ್ಲಿ ಬಂದು ಇದನ್ನ ಕಾಂಬಿನೇಷನ್ ಮಾಡ್ಬೇಕು, ಇಲ್ಲ 7 ಇಲ್ಲಿ ಬಂದ್ರೆ ಇದನ್ನ ಕಾಂಬಿನೇಷನ್ ಮಾಡ್ಬೇಕು. ಸೊ ನೀವು ನೋಡ್ಬೋದು ಎಷ್ಟು ಕೇಸಸ್ ಬರ್ತಾ ಇದೆ ಅಂತ. ಓಕೆ, ಫೈನ್. ವಿಲ್ ಗೋ ಟು ನೆಕ್ಸ್ಟ್ ಕ್ವೆಶನ್. ಏನ್ ಹೇಳ್ತಾರೆ? ದೇರ್ ಆರ್ 4 ರೂಟ್ಸ್ ಬಿಟ್ವೀನ್ ಎ ಅಂಡ್ ಬಿ. ಅಂದ್ರೆ ಎ ಅನ್ನೋದು ಇಲ್ಲಿ ಬರುತ್ತೀನಿ, ಎ ಅನ್ನೋದು ಒಂದು ಪಾಯಿಂಟ್ ಇದೆ, ಬಿ ಅನ್ನೋದು ಒಂದು ಪಾಯಿಂಟ್ ಇದೆ. ದೇರ್ ಆರ್ 4 ರೂಟ್ಸ್ ಬಿಟ್ವೀನ್ ಎ ಅಂಡ್ ಬಿ. ಅಂದ್ರೆ 4 ರೂಟ್ಸ್. ಎ ಇಂದ ಬಿ ಹೋಗಕ್ಕೆ ನಿಮ್ಗೆ 4 ರೂಟ್ ಇದಾವೆ. ಓಕೆ, 4 ರೂಟ್ ಇದಾವೆ. ನೀವು ಎ ಇಂದ ಬಿ ಹೋಗಕ್ಕೆ ಯಾವ ರೂಟ್ ಇಂದಾದ್ರೂ ಹೋಗ್ಬಹುದು. ನೆಕ್ಸ್ಟ್, ಅಂಡ್ 3 ಬಸ್ ರೂಟ್ಸ್ ಬಿಟ್ವೀನ್ ಬಿ ಅಂಡ್ ಸಿ. ಸೊ ಮತ್ತೊಂದು ಪಾಯಿಂಟ್ ಇದೆ, ಬಿ ಇಂದ ಸಿ ಗೆ ಎಷ್ಟು ರೂಟ್ಸ್ ಇದಾವೆ? 3 ರೂಟ್ ಇದಾವೆ. ಓಕೆ. ಅ ಮ್ಯಾನ್ ಕ್ಯಾನ್ ಟ್ರಾವೆಲ್ ರೌಂಡ್ ಟ್ರಿಪ್. ರೌಂಡ್ ಟ್ರಿಪ್ ಅಂದ್ರೆ ಎ ಇಂದ ಬಿ ಹೋಗಿ, ಬಿ ಇಂದ ಸಿ ಹೋಗಿ, ಮತ್ತೆ ಸಿ ಇಂದ ಎ ಬರ್ತಾನೆ. ಅಂದ್ರೆ ಎ ಟು ಸಿ, ಸಿ ಟು ಎ. ರೌಂಡ್ ಟ್ರಿಪ್ ಇನ್ ನಂಬರ್ ಆಫ್ ವೇಸ್ ಬೈ ಬಸ್ ಫ್ರಮ್ ಎ ಟು ಸಿ ವಾಯಾ ಬಿ. ಅಂದ್ರೆ ಅವ್ನು ಎ ಟು ಸಿ ಹೋಗ್ಬೇಕಂದ್ರೆ ವಾಯಾ ಬಿ ನೇ ಹೋಗ್ಬೇಕು, ಬಿಗ್ ಹೋಗೇನೆ ಸಿ ಹೋಗ್ಬೇಕು. If he does not want to use a bus route more than once, then in how many ways can he make the round trip? Andre, read once again. There are 4 bus routes between A and B and 3 routes between B and C. A man can travel round trip in number of ways by bus from A to C via B. If he does not want to use the
bus route more than once, in how many ways can he make the round trip? Okay, ಇಲ್ಲಿ ನೋಡಿ 4 ಇದಾವೆ. In how many ways you can go? 4 ways. Here in how many ways you can go? 3 ways. Okay, so ನೀವು A ಇಂದ B ಇಂದ C ಹೋಗಕ್ಕೆ ಟೋಟಲ್ ಎಷ್ಟು ವೇಸ್ ಇದಾವೆ? 12 ways. ಕರೆಕ್ಟ್. ಸೊ ಇದು ಎಲ್ಲಿಂದ ಎಲ್ಲಿ ಹೋದ್ರಿ ನೀವು? A to C ಇಂದ. ಕರೆಕ್ಟಾ? ಬರೀ A to C ಅಂದ್ರೆ 12 ways. ಅವ್ರು ಏನ್ ಹೇಳ್ತಾ ಇದ್ದಾರೆ? ರೌಂಡ್ ಟ್ರಿಪ್ ಅಂದ್ರೆ ಮತ್ತೆ ಸಿ ಇಂದ ಅವನು ಹೇಗ್ ಬರ್ಬೇಕು. ಕರೆಕ್ಟಾ? ಈಗ ನಾನು ಏನು ಕಂಡೀಷನ್ ಇಲ್ಲ ಅಂದ್ರೆ ಅವನು ವಾಪಸ್ ಬರ್ಬೇಕಾದ್ರೆ, ಓಕೆ, ವಾಪಸ್ ಬರ್ಬೇಕಾದ್ರೆ ಸಿ ಇಂದ ಬಿ ಬರಕ್ಕೆ 3 ವೇಸ್ ಇದಾವೆ, ಬಿ ಇಂದ ಎ ಬರಕ್ಕೆ 4 ವೇಸ್ ಇದಾವೆ. ಸೊ ಟೋಟಲ್ ಎಷ್ಟಾಯ್ತು? 12 ವೇಸ್. ಸೊ ಕಂಪ್ಲೀಟ್ ಆಗಿ ಟೋಟಲ್ ಆಗಿ ಎಷ್ಟಾಯ್ತು? 12 into 12 which is 144 ways, because ಕೌಂಟಿಂಗ್ ಪ್ರಿನ್ಸಿಪಲ್. ಎ ಇಂದ ಸಿ ಹೋಗಿ ಸಿ ಇಂದ ಎ ಬರಕ್ಕೆ ಎಷ್ಟು ಕಾಂಬಿನೇಷನ್ ಅಲ್ಲಿ ಅವನ್ನ ಅಡ್ಡಾಡ್ಬೋದು? 144 ವೇಸ್. ಓಕೆ, ಸರಿ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? he does not want to use bus route more than once. ಅಂದ್ರೆ ಈಗ ಸಪೋಸ್ ಅವನು ಹೋಗುವಾಗ ಈ ಫಸ್ಟ್ ರೂಟ್ ಇಂದ ಹೋಗಿದ್ರೆ ಬರೋವಾಗ ಆ ರೂಟ್ ಅವನು ತಗೊಳಲ್ಲ. ಓಕೆ, ಸೊ ಎ ಟು ಸಿ ಎಷ್ಟಾಯ್ತು? 4 into 3 which is 12. ಓಕೆ, ಈಗ ಸಿ ಟು ಎ ಬರ್ಬೇಕಾದ್ರೆ ಈಗ ಯಾವ್ದೋ ಒಂದ್ ರೂಟ್ ಯೂಸ್ ಮಾಡಿದ್ರೆ ಅದನ್ನ he will not use. So how many will remain here? Only 3 will remain. ಈಗ B to C ಅವನು ಹೋಗಿದ್ದಾನೆ. Okay, how many ways? 3 ways, but any one route he has taken. So while coming back he will not use the same. So then how many will remain? Only 2 will remain. So C to A ಬರ್ಬೇಕಾದ್ರೆ ಅವನ್ಗೆ ಎಷ್ಟು ಉಳಿದ್ವು ಇಲ್ಲಿ? Only 2 into 3 which is 6. Therefore total ways will be what? 12 into 6 which is nothing but 72. So A ಇಂದ C ಹೋಗಿ C ಇಂದ B ಗೆ ಅವ್ನು ಎಷ್ಟು ವೇಸ್ ಅಲ್ಲಿ ಬರ್ಬೋದು? 72 ways, provided he will not use one route more than once. Okay, if he can use then it is 144. Okay, but ನಮಗೆ ಕೊಟ್ಟಿರೋ question 72. Is this clear? Is this clear with everyone? Yes, okay, fine. We'll go to next question. Okay, this is also very tricky question. ತುಂಬಾ ಈಸಿ ಕ್ವೆಶನ್, ಆದ್ರೆ ಸ್ವಲ್ಪ ನೀವು ಯೋಚನೆ ಮಾಡ್ಬೇಕು. ಓಕೆ, ಈಗ ಈ ಕ್ವೆಶನ್ ಹೋಗೋಕ್ಕಿಂತ ಮುಂಚೆ ನಿಮ್ಗೆ MCQ ಕ್ವೆಶನ್ಸ್ ಇರ್ತಾವೆ. ಕರೆಕ್ಟಾ? MCQ ಕ್ವೆಶನ್ಸ್ ಅಲ್ಲಿ ಎಷ್ಟು ಆಪ್ಷನ್ಸ್ ಇರ್ತಾವೆ ನಿಮ್ಗೆ? 4 ಆಪ್ಷನ್ಸ್. 4 ಆಪ್ಷನ್ಸ್ ಅಲ್ಲಿ ಒಂದು ಕರೆಕ್ಟ್ ಇರುತ್ತೆ, 3 ರಾಂಗ್ ಇರ್ತವೆ. ಕರೆಕ್ಟ್ ಅಲ್ವಾ? ಸೊ ನಾನ್ ನಿಮ್ಗೆ ಕೇಳಿದ್ರೆ ಇನ್ ಹೌ ಮೆನಿ ವೇಸ್ ಯು ಕ್ಯಾನ್ ಆನ್ಸರ್ ಕರೆಕ್ಟ್ ಕ್ವೆಶನ್. ಓಕೆ, ಕರೆಕ್ಟ್ ಆನ್ಸರ್ ಅಂದ್ರೆ there is only one way. ಕರೆಕ್ಟ್? ಕರೆಕ್ಟ್ ಆಗಿ ಒಂದೇ ವೇ ಇರುತ್ತೆ, ಬಿಕಾಸ್ ಒಂದೇ ಕರೆಕ್ಟ್ ಆನ್ಸರ್ ಇರುತ್ತೆ. If I ask in how many ways you can choose a wrong answer, then how many wrong answers will be there? 3 wrong answers will be there. So in how many ways you can choose wrong answer? 3 ways. ಯಾವ್ದೋ ಒಂದು 3 ಇದ್ದಲ್ಲಿ 3 ways you can choose. But ಕರೆಕ್ಟ್ ಯಾವಾಗಲೂ ಒಂದೇ ಇರುತ್ತೆ. ಕರೆಕ್ಟ್ ಅಲ್ವಾ? What is the chance of choosing one correct answer? There is only one way. Okay, so we'll come back to this question. In an examination, there are 3 multiple choice questions and each question has 4 choices. Okay, so ಏನ್ ಹೇಳ್ತಾರೆ? 3 questions ಇದಾವೆ. For each you have 4 options. Okay, then the number of ways in which a student can fail to get all answers correct is what? ಅರ್ಥ ಮಾಡ್ಕೊಳ್ಳಿ ಕ್ವೆಶನ್. ತುಂಬಾ ಈಸಿ ಕ್ವೆಶನ್, ಬಟ್ ಅರ್ಥ ಮಾಡ್ಕೊಳ್ಳಿ. I'll give you first question. How many options you have? 4 options. So in how many ways you can answer? 4 ways. So ಇಲ್ಲಿ 4 ways ಆಯ್ತು. ಕರೆಕ್ಟ್ ರಾಂಗ್ ಬಿಟ್ಬಿಡಿ. But how many ways you can choose? 4 ways. Correct? So in how many ways you can answer the question? Okay, in how many ways you can answer the question? 4 ways for first question, 4 ways for second question,
4 ways for third question. So total ಎಷ್ಟಾಯ್ತು 64 ways. Okay. So ನಾನಿಲ್ಲಿ A B C D ಏನೋ ಚೂಸ್ ಮಾಡ್ಬೋದು, A B C D ಏನೋ ಚೂಸ್ ಮಾಡ್ಬೋದು, A B C D. ಸೊ ನನಗೆ ಪ್ರತಿ ಕ್ವಶನ್ಗೆ 4 ಆಪ್ಷನ್ಸ್ ಇದಾವೆ. ಸೊ ನಾನು ಪ್ರತಿ ಕ್ವಶನ್ಗೆ 4 ಆಪ್ಷನ್ ತರ in how many ways I can do it, 4 into 4 into 4, because first question I can choose in 4 ways, second question I can choose in 4 ways, third question I can choose in 4 ways. ಯಾವುದು ಆನ್ಸರ್ಸ್. ಓಕೆ 64 ಆಯ್ತು. ಇದೇನು ಆನ್ಸರ್ ಮಾಡೋದಕ್ಕೆ, ಅದು ಕರೆಕ್ಟ್ ಇತ್ತೋ ರಾಂಗ್ ಇತ್ತೋ ನಮ್ಗೆ ಗೊತ್ತಿಲ್ಲ. Now we'll come back to question. The number of ways in which a student can fail to get all answers correct. Okay. Now, all andre enu? All 3 questions. How many ways you can choose a correct answer here? Only one way. How many ways you can choose a correct answer for second question? Only one way. How many ways you can choose a correct answer for third question? Only one way. So total ways of choosing a correct answer is only one. Correct? Only one. Illu ಒಂದು by counting principle 1. ಅವ್ರು ಏನ್ ಕೇಳ್ತಾ ಇದ್ದಾರೆ, he will fail to get all answers correct. Fail to get all answers correct ಅಂದ್ರೆ nothing but complement. Correct? ಅಂದ್ರೆ he is getting all answers wrong. So what you have to choose, total ways minus he is getting correct answer. In how many ways he is getting correct answer? In only one way. So complement of getting correct answer is failing to get the correct answers, which is 64 minus 1. Or in case there are number of ways in which he fails to get all answers correct. In how many ways he can get all answers correct? Only one way. So failing to get the correct answer is total minus correct, which is not correct. So 64 minus 1, which is option D, 63. Okay, very easy question. You have to think a little bit. Next. Yes, ಏನ್ ಹೇಳ್ತಾರೆ? The number of 6-digit numbers. So ನೀವು ಎಷ್ಟು ಪ್ಲೇಸಸ್ ಅನ್ನ ಸಿಲೆಕ್ಟ್ ಮಾಡ್ಬೇಕು ಇವಾಗ? 6 places are there, 6-digit number that can be formed from the digits 1 2 3 4 5 6 7. Okay, ಅಂದ್ರೆ ಟೋಟಲ್ ನಿಮಗೆ ಅವೈಲೇಬಲ್ ಡಿಜಿಟ್ಸ್ ಎಷ್ಟಿದಾವೆ? ಟೋಟಲ್ ನಿಮಗೆ ಅವೈಲೇಬಲ್ ಡಿಜಿಟ್ಸ್ 7 ಇದಾವೆ. ಓಕೆನಾ? ಸೊ ದಟ್ ಡಿಜಿಟ್ಸ್ ಡು ನಾಟ್ ರಿಪೀಟ್. ಡು ನಾಟ್ ರಿಪೀಟ್ ಅಂದ್ರೆ ನೀವು ಒಂದು ಡಿಜಿಟ್ ನ ಯೂಸ್ ಮಾಡಿದ್ರೆ ಆ ಡಿಜಿಟ್ ಮತ್ತೆ ಅಪಿಯರ್ ಆಗ್ಬಾರ್ದು. ಓಕೆನಾ? ಸೊ 1 2 3 4 5 6 7 ಅಂತ ಇದೆ. ಸೊ ಇದ್ರಲ್ಲಿ ನೀವು ಯಾವ್ದಾದ್ರು ಒಂದು ಚೂಸ್ ಮಾಡಿದ್ರೆ ಅದು ಮತ್ತೆ ಬರಬಾರ್ದು. ಓಕೆ, ಡು ನಾಟ್ ರಿಪೀಟ್. ಅಂಡ್ ಟರ್ಮಿನಲ್ ಡಿಜಿಟ್ಸ್ ಆರ್ ಈವನ್. ಈವನ್ ಅಂದ್ರೆ ಈವನ್ ಡಿಜಿಟ್ ಆಗಿರ್ಬೇಕು. ಟರ್ಮಿನಲ್ ಅಂದ್ರೆ ಏನು? ಎಂಡ್ ಪಾಯಿಂಟ್ಸ್. ಓಕೆ, ಇನಿಷಿಯಲ್ ಪಾಯಿಂಟ್, ಎಂಡ್ ಪಾಯಿಂಟ್. ನಾನು ಇದನ್ನ ಇನಿಷಿಯಲ್ ಅನ್ಕೊಂಡ್ರೆ ಇದು ಎಂಡ್ ಪಾಯಿಂಟ್ ಆಗುತ್ತೆ, ಅಥವಾ ಇದನ್ನ ಇನಿಷಿಯಲ್ ಅನ್ಕೊಂಡ್ರೆ ಇದು ಎಂಡ್ ಪಾಯಿಂಟ್ ಆಗುತ್ತೆ. ಸೊ ವಾಟ್ ಆರ್ ಟರ್ಮಿನಲ್ ಪಾಯಿಂಟ್ಸ್? ನಥಿಂಗ್ ಬಟ್ ಎಂಡ್ ಪಾಯಿಂಟ್ಸ್. ಸೊ ಏನ್ ಹೇಳ್ತಾ ಇದ್ದಾರೆ, ಎಂಡ್ ಪಾಯಿಂಟ್ಸ್ಗೆ ಈವನ್ ಡಿಜಿಟೇ ಬರ್ಬೇಕು. ಓಕೆ, ಎಂಡ್ ಪಾಯಿಂಟ್ಸ್ಗೆ ಈವನ್ ಡಿಜಿಟೇ ಬರ್ಬೇಕು. ಈಗ ನೋಡಿ, ಯಾವುದು ಈವನ್ ಡಿಜಿಟ್ಸ್? 2 4 6. How many are there? 3 are there. So in how many ways I can choose this terminal point? Terminal digit? 3 ways. Okay. So ಇದ್ರಲ್ಲಿ ಯಾವುದೋ ಒಂದು ಬಂತ್ ಇವಾಗ ಈವನ್ ನಂಬರ್. ಏನ್ ಹೇಳ್ತಾರೆ? ಡಿಜಿಟ್ ಶುಡ್ ನಾಟ್ ರಿಪೀಟ್. ಟರ್ಮಿನಲ್ ಇಲ್ಲೂ ಕೂಡ ಈವನ್ ನಂಬರೇ ಬರಬೇಕು, ಲಾಸ್ಟ್ಗೂ ಕೂಡ ಈವನ್ ನಂಬರೇ ಬರಬೇಕು. ಆದ್ರೆ 3 ಈವನ್ ನಲ್ಲಿ ನೀವು ಒಂದು ಯೂಸ್ ಮಾಡಿದೀರಾ ಇಲ್ಲಿ. ಸೊ ಎಷ್ಟು ಉಳ್ಕೊಂಡ್ವು? 2 ಉಳ್ಕೊಂಡ್ವು. ಕರೆಕ್ಟ್ ಅಲ್ವಾ? ಫೈನ್. ಸೊ ಇಲ್ಲಿ ಒಂದು ಡಿಜಿಟ್ ಯೂಸ್ ಆಯ್ತು, ಇಲ್ಲೂ ಕೂಡ ಒಂದು ಡಿಜಿಟ್ ಯೂಸ್ ಆಯ್ತು, ಯಾವುದೋ ಒಂದು ಈವನ್. ಓಕೆ, ಸೊ ಇವಾಗ ಇದು ಮತ್ತೆ ಇದು ಯೂಸ್ ಆಗಿದೆ ಅಂತ ಅನ್ಕೊಳ್ಳಿ. ಸೊ ನಾವ್ ರಿಮೈನಿಂಗ್ ವಿ ಹ್ಯಾವ್ ಟು ಫಿಲ್. ನಾವ್ ಹೌ ಮೆನಿ ಆರ್ ರಿಮೈನಿಂಗ್? 1 2 3 4 5. ಸೊ ದಿಸ್ ಕ್ಯಾನ್ ಬಿ ಫಿಲ್ಡ್ ಇನ್ 5 ways. ಒಂದು ಯೂಸ್ ಮಾಡಿದ್ರಿ, ಯಾವುದೋ ಒಂದು ಇದು ಯೂಸ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಶುಡ್ ನಾಟ್ ರಿಪೀಟ್. ಸೊ ಇವಾಗ ಎಷ್ಟು ಉಳ್ಕೊಂತು? ಬರೀ 3 ಉಳ್ಕೊಂತು, 4 ಉಳ್ಕೊಂತು. ಮತ್ತೊಂದು ಯೂಸ್ ಮಾಡಿದ್ರಿ, ಸೊ ಎಷ್ಟು ಉಳ್ಕೊಂತು? 3. ಅಗೇನ್ ಯು ಯೂಸ್ಡ್ 1, ಸೊ ಹೌ ಮೆನಿ ಆರ್ ರಿಮೈನಿಂಗ್? 2. ಸೊ ಬೈ ಕೌಂಟಿಂಗ್ ಪ್ರಿನ್ಸಿಪಲ್, what is the total answer here? So this is 15.
So this is 12 into 4. So 15 into, I've written correct. So 48. Okay, so how much you'll get here? 720, yeah? No, 1 second. This is 354 only, no? This terminal digit should be even. Yes, 720, correct? So terminal digit should be even. Andre, so 48 into this is 40, that is 60. So you'll get 720. So what is your final answer? 720. So ಏನಿತ್ತು ಟರ್ಮಿನಲ್ಗೆ ಅಂದ್ರೆ ಎಂಡ್ ಪಾಯಿಂಟ್ಸ್ಗೆ ಈವನ್ ನಂಬರೇ ಬರಬೇಕು. ಓಕೆ, ಸೊ ಎಷ್ಟು ಈವನ್ ನಂಬರ್ ಇದಾವೆ? 3 ಇದಾವೆ. ಇಲ್ಲಿ 3 ಬಂದ್ರೆ ರಿಪೀಟ್ ಆಗ್ಬಾರ್ದು. ಸೊ 3ರಲ್ಲಿ 1 ಯೂಸ್ ಮಾಡಿದ್ರಿ, 2 ಉಳ್ಕೊಂತು. ಓಕೆ, ಸೊ ಇಲ್ಲಿ ಒಂದು ಡಿಜಿಟ್ ಯೂಸ್ ಮಾಡ್ಕೊಂಡ್ರೆ, ಇಲ್ಲಿ ಒಂದು ಡಿಜಿಟ್ ಯೂಸ್ ಮಾಡ್ಕೊಂಡ್ರೆ 2 ಡಿಜಿಟ್ ಮುಗ್ದೋಯ್ತು, 5 ಡಿಜಿಟ್ ಉಳಿತು. ಸೊ ಇಲ್ಲಿ ಯಾವ್ದಾದ್ರು 5ರಲ್ಲಿ 1 ಬರ್ಬೋದು, 4, 3 and 2. ಓಕೆ, so by counting principle it is 720. Yes. Okay, this is again very important question. So please see here, very important. ಅರ್ಥ ಮಾಡ್ಕೊಳ್ಳಿ ಕ್ವೆಶನ್ ಅನ್ನ. ಏನ್ ಹೇಳ್ತಾರೆ? 1 second. Yes. Okay, yes. So this was counting principle. ಈಗ ನಾನು ಫಸ್ಟ್ ನಮಗೆ permutation ಗೆ ಹೋಗ್ತೀನಿ, because this question is based on permutation. Okay, yes, what is permutation? Okay, this is nothing but arrangement only. Okay, ಯಾವ ತರ arrangement? Where the digits or the objects should not be repeated. Okay, should not be repeated. First and foremost, it is denoted by small p. Okay, and this is the formula that we are going to use, NPR. ಇದನ್ನ ಏನಂತ one by one ನೋಡೋಣ. What is permutation? Okay, for example, last example ನಲ್ಲಿ ಇತ್ತು, ನಾನು ನಿಮ್ಗೆ 3 places ಕೊಟ್ಟು 5 digits ಅನ್ನ ಕೊಡ್ತೀನಿ. Okay, so using 5 digits form a 3-digit number ಅಂತ ಹೇಳ್ತೀನಿ, but the digits should not be repeated. Okay, so ಇಲ್ಲಿ ಎಷ್ಟು ways ನಲ್ಲಿ fill ಮಾಡ್ಬೋದು ನೀವು? 5 ways. 5 digits ಇದಾವೆ. 1 you have used, so how many are remaining? 4 are remaining. So 1 you have used, how many will remain now? 3 will remain. Okay, so this is what without repetition. Okay, not just without repetition, this is also a arrangement problem. Okay, this is also a arrangement problem. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಮತ್ತೆ 4 ಗರ್ಲ್ಸ್ ಕೊಟ್ಟು, ಓಕೆ, ಮೇಕ್ ದೆಮ್ ಸಿಟ್ ಇನ್ 2 places. ಮೇಕ್ ದೆಮ್ ಸಿಟ್ ಇನ್ 2 places ಅಂತ ಹೇಳ್ತೀನಿ. ಈಗ ಫಸ್ಟ್ ಪ್ಲೇಸ್ ನಲ್ಲಿ ಇನ್ ಹೌ ಮೆನಿ ವೇಸ್ ಯು ಕ್ಯಾನ್ ಚೂಸ್? 4 ways. ಈಗ ಒಬ್ರು ಅಲ್ಲಿ ಕುಂತ್ಕೊಂಡು ಆಗಿದೆ ಅಂದ್ಮೇಲೆ ಸೇಮ್ ಪರ್ಸನ್ ಕೆನಾಟ್ ಸಿಟ್ ಇನ್ ಸೆಕೆಂಡ್ ಪ್ಲೇಸ್ ಆಲ್ಸೋ. 1 ಪರ್ಸನ್ ಇದೆ, ಒಂದೇ ಪರ್ಸನ್ 2 ಚೇರ್ ಮೇಲೆ ಕುಂತ್ಕೊಳಕ್ ಆಗಲ್ಲ. ಸೊ 1 ಪರ್ಸನ್ ಅಲ್ಲಿ ಕುಂತ್ಕೊಂಡ್ ಆದ್ಮೇಲೆ ಹೌ ಮೆನಿ ಗರ್ಲ್ಸ್ ಆರ್ ರಿಮೈನಿಂಗ್ ನಾವು? ಓನ್ಲಿ 3 ಗರ್ಲ್ಸ್. ಓಕೆ, ಸೊ ಏನ್ ಮಾಡ್ತಾ ಇದ್ದೀರಾ ನೀವು? ಚೇರ್ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀರಾ. ಇಲ್ಲೇನ್ ಮಾಡ್ತಾ ಇದ್ದೀರಾ? ಡಿಜಿಟ್ಸ್ ನ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀರಾ. ಸೊ whenever you get arrangement problems where you have to arrange the places, okay, one after the other, one after the other, one after the other, you have to arrange the places in such a way that repetition ಬರಲ್ಲ. ಯಾಕೆ? ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ 5 ಕಲರ್ಸ್ ಅನ್ನ ಕೊಟ್ಟು
ಮೂರ್ ಪ್ಲೇಸಸ್ ನಲ್ಲಿ ಫ್ಲಾಗ್ ಮಾಡಿ ಅಂತ ಅಂದ್ರೆ. ಓಕೆ, ಸೊ ಇಫ್ ಐ ಗಿವ್ ಯು 5 ಕಲರ್ಸ್ ಅಂಡ್ ಇಫ್ ಐ ಮೇಕ್ ಯು ಟು ಟೆಲ್ ಯು ಟು ಮೇಕ್ ಅ ಫ್ಲಾಗ್ ಆಫ್ 3 ಪ್ಲೇಸಸ್. ಓಕೆ, ಇರೋದ ನಿಮ್ ಹತ್ರ 5 ಕಲರ್ಸ್. ಸೊ ಇಲ್ಲಿ ಒಂದು ಯೂಸ್ ಮಾಡ್ತೀರಾ, ಇಲ್ಲಿ ಒಂದು ಯೂಸ್ ಮಾಡ್ತೀರಾ. ಅಂಡರ್ಸ್ಟ್ಯಾಂಡ್, ದಿಸ್ ಇಸ್ ಅರೇಂಜ್ಮೆಂಟ್. ಯಾಕೆ ಅರೇಂಜ್ಮೆಂಟ್? ಯು ಆರ್ ಪ್ಲೇಸಿಂಗ್ one color below the other, one more color below the other. Okay, so you are arranging. ಈಗ ಒಂದು ಕಲರ್ ಯೂಸ್ ಮಾಡಿ ಆಯ್ತು, ಒಂದು ಫ್ಲಾಗ್ ಯೂಸ್ ಮಾಡಿ ಆಯ್ತು. ಸೊ ಯೂಸ್ ಮಾಡಾದ್ಮೇಲೆ ಅದನ್ನ ಮತ್ತೆ ಯೂಸ್ ಮಾಡಕ್ಕಾಗತ್ತಾ? ಇಲ್ಲ. ಸೊ ಹೌ ಮೆನಿ ವಿಲ್ ರಿಮೇನ್ ವಿತ್ ಯು? 4. ಈಗ ಅದನ್ನ ಯೂಸ್ ಮಾಡಿದೀರಾ, ಅಲ್ಲಿ ಮಾಡಿದೀರಾ ಅಂದ್ಮೇಲೆ ಅದನ್ನ ಮತ್ತೆ ತೆಗೆದು ಇಲ್ಲಿ ಹಾಕಕ್ಕಾಗತ್ತಾ? ಹಾಕಿದ್ರೆ ಅದು 3 places ಆಗುತ್ತಾ? ಇಲ್ಲ. Okay, so now how many will remain? 3 will remain. So first understand, this is arrangement. ನೀವು places ಅನ್ನ ಅರೇಂಜ್ ಮಾಡ್ತಾ ಇದ್ದೀರಾ. ಯಾವ ತರ? Repetition of objects is not allowed. Okay, so such arrangement problems are called as permutations. Is everyone understanding? Okay, so arrangement problems where repetition is not allowed is called as permutations. ಸರಿ, ಓಕೆ, ಇವಾಗ ಇಲ್ಲಿ ಏನಾಯ್ತು? ಇಲ್ಲಿ ಎಷ್ಟು ಆನ್ಸರ್ ಬರುತ್ತೆ ನನಗೆ? 5 ಆಬ್ಜೆಕ್ಟ್ಸ್ ಇದ್ವು. ಸೊ ಇಲ್ಲಿ 60 ಬರುತ್ತೆ, ಇಲ್ಲೂ ಕೂಡ 60 ಬರುತ್ತೆ. ಇಲ್ಲಿ ಎಷ್ಟು ಬರುತ್ತೆ ನನಗೆ? ಕೌಂಟಿಂಗ್ ಪ್ರಿನ್ಸಿಪಲ್ ಮಾಡಿದ್ರೆ 12 ಬರುತ್ತೆ. ಸರಿನಾ? ನೌ ದೀಸ್ ಆರ್ ವೆರಿ ಸ್ಮಾಲ್ ನಂಬರ್ಸ್, ವಿ ಕ್ಯಾನ್ ಡೂ ಕೌಂಟಿಂಗ್ ಪ್ರಿನ್ಸಿಪಲ್. ಇಫ್ ಐ ಟೆಲ್ ಯು ಬಿಗ್ ನಂಬರ್ಸ್, ನಿಮ್ಗೆ ಒಂದು 20 ಡಿಜಿಟ್ ಕೊಟ್ಟು 20 ಡಿಜಿಟ್ ಯೂಸ್ ಮಾಡ್ಕೊಂಡು 5 ಡಿಜಿಟ್ ನಂಬರ್ ಮಾಡಿ, ಓಕೆ, ಅಥವಾ 10 ಡಿಜಿಟ್ ನಂಬರ್ ಮಾಡಿ ಅಂತ ಕೊಟ್ರೆ, ವೇರ್ ರಿಪಿಟೇಷನ್ ಇಸ್ ನಾಟ್ ಅಲೌಡ್, ಇಟ್ ಇಸ್ ಅ ವೆರಿ ಬಿಗ್ ಪ್ರಾಬ್ಲಮ್. ಕರೆಕ್ಟ್? ಏನ್ ಮಾಡ್ಬೇಕು? ಸೊ ಇಟ್ ಗಿವ್ಸ್ ಯು ದ ಫಾರ್ಮುಲಾ. ಇಲ್ಲಿ ಏನು NPR ಅಂದ್ರೆ? N ಇಸ್ ನಂಬರ್ ಆಫ್ ಆಬ್ಜೆಕ್ಟ್ಸ್ ಗಿವನ್, R ಅಂದ್ರೆ ನಂಬರ್ ಆಫ್ ಆಬ್ಜೆಕ್ಟ್ಸ್ ಯು ಹ್ಯಾವ್ ಟು ಅರೇಂಜ್. ಓಕೆ, ಆಮೇಲೆ ಇದು ಹೇಗೆ ಕೊಡ್ತಾರೆ ಫಾರ್ಮುಲಾ? N ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ N ಮೈನಸ್ R ಫ್ಯಾಕ್ಟೋರಿಯಲ್. ಈಗ ಫ್ಯಾಕ್ಟೋರಿಯಲ್ ಅಂದ್ರೆ ಏನಂತ ಬರೋಣ ಇಲ್ಲಿ. ಓಕೆ, ಸೊ N ಅಂದ್ರೆ ಏನು? ನಂಬರ್ ಆಫ್ ಆಬ್ಜೆಕ್ಟ್ಸ್ ಅವೈಲೇಬಲ್. R ಅಂದ್ರೆ number of objects you have to arrange. And what is the formula? N factorial divided by N minus R factorial. Okay na? So ivaga idu first ge bartini nanu. Nimge 5 digits kottidru. Places eshtiದ್ವು? 3 places. So 5 digits you have to arrange in 3 places. So that becomes 5p3. ಈಗ ಇಲ್ಲಿ 4 girls ಇದ್ರು. ಎಷ್ಟು ಪ್ಲೇಸಸ್ ಇದ್ವು? 2 ಪ್ಲೇಸಸ್ ಇದ್ವು. ಸೊ 4 girls you have to arrange in 2 chairs. So how will you write this? 4p2. Okay, so ಇಲ್ಲಿ ಮತ್ತೆ 5 ಕಲರ್ ಕೊಟ್ಟಿದ್ರು. So 5 colors are given. You have to arrange how many places? 3 places. This is how you have to write the permutations. ಯಾವಾಗ? When it is arrangement, okay, and without repetition. Okay, so if you put this in the formula, N place ನಲ್ಲಿ 5 ಇದೆ, R place ನಲ್ಲಿ 3 ಇದೆ. So ಇದೇನಾಗುತ್ತೆ? 5 factorial divided by 5 minus 3 factorial. ಈ ತರ. Okay, now I'll come back to what is factorial. Factorial ಅಂದ್ರೆ ಹೇಗ್ ಬರಿಬೇಕಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇಟ್ ಈಸ್ ದ ಮಲ್ಟಿಪ್ಲಿಕೇಶನ್ ಆಫ್ ನ್ಯಾಚುರಲ್ ನಂಬರ್ಸ್ ಕಂಟಿನ್ಯೂಸ್ಲಿ. ಈಗ ನಾನು 5 ಫ್ಯಾಕ್ಟೋರಿಯಲ್ ಬರೆದ್ರೆ ಫಸ್ಟ್ 5 ನ್ಯಾಚುರಲ್ ನಂಬರ್ಸ್ ಯಾವುದು? 1 ಇಂಟು 2 ಇಂಟು 3 ಇಂಟು 4 ಇಂಟು 5. ಇದನ್ನ ಫ್ಯಾಕ್ಟೋರಿಯಲ್ಸ್ ಅಂತ ಕರಿತೀವಿ. ಈಗ ನಾನು 7 ಫ್ಯಾಕ್ಟೋರಿಯಲ್ಸ್ ಅಂತ ಬರೆದ್ರೆ, ವಾಟ್ ಈಸ್ 7 ಫ್ಯಾಕ್ಟೋರಿಯಲ್? ಇಟ್ ಈಸ್ ಮಲ್ಟಿಪ್ಲಿಕೇಶನ್ ಆಫ್ first 7 natural numbers. 1 into 2 into 3 into 4 into 5 into 6 into 7. Athwa you can write the other way around also. 7 into 6 into 5 into 4 into 3 into 2 into 1. Ee tara kuda baribodu. This is how you have to write the factorials. Iga 2 factorial andre enu? 2 into 1. 1 factorial andre bari 1 because first natural number. If I write 0 factorial, nenpitkolli 0 factorial is always 1. Okay, so this is what your permutation says. Is this clear with everyone? Yes, is this clear with everyone? Okay, yes, before going for this, nan ಒಂದು ಈ question ಮಾಡೋಕ್ಕಿಂತ ಮುಂಚೆ I will do some other question of permutation first. Okay, say I will tell you compute 5 factorial divided by 7 factorial. Okay, so 7 factorial ಹೇಗೆ ಬರಿತೀರಾ? 7 into 6 into 5 into 4 into
3 into 2 into 1 divided by 5 factorial. ಹೇಗೆ ಬರೀತೀರಾ? 5 into 4 into 3 into 2 into 1. ಈಗ ನೋಡಿ, when you expand 7 factorial, you will get 7 into 6 into 5. ಇಲ್ಲಿಂದ ಇಲ್ಲಿ, this is nothing but 5 factorial only. So straight away you can cancel. What is the answer? 42. Okay. So this is how you have to think. ಈಗ ಫಾರ್ ಎಕ್ಸಾಂಪಲ್ ಇದನ್ನೇ ನಾನು 7 ಫ್ಯಾಕ್ಟೋರಿಯಲ್ ಮೈನಸ್ 5 ಫ್ಯಾಕ್ಟೋರಿಯಲ್ ಅಂತ ಬರೆದ್ರೆ, ಯು ಶುಡ್ ನಾಟ್ ಟೇಕ್ 5 ಫ್ಯಾಕ್ಟೋರಿಯಲ್ ಕಾಮನ್ ಹಿಯರ್. ಎಲ್ಲ ಮಕ್ಕಳು ಅದನ್ನ ತುಂಬಾ ರಾಂಗ್ ಮಾಡ್ತಾರೆ. ಹೌ ವಿಲ್ ಯು ರೈಟ್ ದಿಸ್? 4 into 3 into 2 into 1 minus 5 factorial, which is 4 into 3 into 2 into 1. This will give you the answer of this. Okay. Yes. Is everyone understanding me? Say yes or no, so that I can understand whether to move forward or not. Yes. Okay. Okay. Yes. So permutations. ಏನು permutation ಅಂದ್ರೆ arrangement problems where repetition of the objects or the events is not allowed. Okay. So ಈ question ಹೋಗಿಂತ ಮುಂಚೆ I'll just take any one easy example. ಓಕೆ. ಸೊ ಇದೇ ಸೇಮ್ ಕ್ವಶನ್ ಒಂದು ಸ್ವಲ್ಪ ಕ್ವಶನ್ ಬೇರೆ ಫ್ರೇಮ್ ಮಾಡ್ತೀನಿ, ನಿಮ್ಗೆ ಒಂದು ಪರ್ಮಿಟೇಷನ್ ಅರ್ಥ ಆಗಲಿ. ದೆನ್ ವಿ ವಿಲ್ ಗೋ ಟು ಡಿಫಿಕಲ್ಟ್ ಕ್ವಶನ್ಸ್. ಆಮೇಲೆ ಇಲ್ಲಿ ನೋಡಿ, ನಾನು ಇದರಲ್ಲಿ ಯಾವುದು ಈಸಿ ಕ್ವಶನ್ಸ್ ಜಾಸ್ತಿ ತಗೊಂಡಿಲ್ಲ, ಬಿಕಾಸ್ ನೀವು NCERT ಅಲ್ಲಿ ಮಾಡೇ ಮಾಡ್ತೀರಾ. ಐ ಹ್ಯಾವ್ ಟೇಕನ್ ಮೋಸ್ಟ್ಲಿ ಆಲ್ ಡಿಫಿಕಲ್ಟ್ ಕ್ವಶನ್ಸ್ ಓನ್ಲಿ ಹಿಯರ್. ಸೊ ಫಸ್ಟ್ ಐ ವಿಲ್ ಗೋ ಫಾರ್ ಎನಿ ಒನ್ ಈಸಿ ಕ್ವಶನ್. ಓಕೆ. ಸೊ ಇದನ್ನ ನಾನು ಅರೇಂಜ್ಮೆಂಟ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀನಿ. ಇಟ್ ಈಸ್ ಗಿವನ್. ಓಕೆ. ಐ ವಿಲ್ ಟೆಲ್ ಯು ಟು ಫಾರ್ಮ್ a 5-digit number. I will tell you to form a 5-digit number without repetition. Okay. Without repetition. Yes. So ಇದನ್ನ ನಾವು ಕೌಂಟಿಂಗ್ ಪ್ರಿನ್ಸಿಪಲ್ ಇಂದ ಮಾಡಬಹುದು. ಹೇಗೆ? we have 5 places. 5-digit number ಅಂದ್ರೆ the first zero should not come. Zero ಬಂದ್ರೆ ಏನಾಗುತ್ತೆ? The number will be 4-digit number. So zero ಬಿಟ್ಟು any other digit can come. How many digits are there? 1, 2, 3, 4, 5. So in how many ways I can choose this? 5 ways. Okay. So remaining how many ways? Illi any 6 number can come. Here any 6 number can come. Here any 6 number can come. Or here any 6 number can, sorry, not number, digit. Any 6 digit can come. Okay. So ಇದೆಷ್ಟಾಗುತ್ತೆ? So this is 5 into 36 into 36. Correct? ಈಗ ಇದನ್ನೇ ಇಷ್ಟು ದೊಡ್ಡ ನಂಬರ್ ಮಾಡೋಕ್ಕಿಂತ will I get the same? Okay. ಏನ್ ಹೇಳ್ತಾ ಇದ್ದಾರೆ? Nothing but you are arranging the digits. You are arranging only without repetition. Okay. Sorry, without repetition alva. Yes. So here 0 barbardu, any 5 you have used. Okay. This is one problem with repetition. ನಾನೀಗ ನಿಮ್ಗೆ ವಿತೌಟ್ ರಿಪಿಟೇಷನ್ ಅಂತ ಹೇಳಿದ್ರೆ, ಸೊ 6 ಅಲ್ಲಿ 0 ಬರಬಾರ್ದು. ಎನಿ ಒನ್ ನಂಬರ್ ಯು ಹ್ಯಾವ್ ಯೂಸ್ಡ್. ಸಪೋಸ್ ಯು ಹ್ಯಾವ್ ಯೂಸ್ಡ್ 1, then how many are remaining? 5 are remaining. So here 5 ways can come. One more you have used, so now 4 will remain. Here 3 will remain. Here 2 will remain. Correct? So without repetition, in how many ways you can do it? 25 into 24 without repetition. Correct? So ಏನ್ ಹೇಳ್ತಾರೆ? ಒಂದ್ಸಲ ಒಂದು ಡಿಜಿಟ್ ಯೂಸ್ ಆದ್ರೆ ಆ ಡಿಜಿಟ್ ಮತ್ತೆ ಬರಬಾರ್ದು. ಸೊ ಇಲ್ಲಿ 0 ಬರಬಾರ್ದು, ಯಾವ್ದಾದ್ರು 5 ಬರ್ಬೋದು. ಈ 5ರಲ್ಲಿ ಒಂದ್ ಯೂಸ್ ಮಾಡಿದೀರಾ. ಓಕೆ. ಒಂದು ಇದನ್ನ ಯೂಸ್ ಮಾಡಿದೀರಾ. ಸೊ ಈಗ ಮತ್ತೆ ಎಷ್ಟು ಉಳಿತು? 1, 2, 3, 4, 5. ಸೊ ಎನಿ 5 ಕ್ಯಾನ್ ಕಮ್ ಹಿಯರ್. ಓಕೆ. ಸೊ ಇವಾಗ 1 ಸೆಕೆಂಡ್, ಇದೆಷ್ಟಾಗುತ್ತೆ ನಿಮ್ಗೆ? 600 ಆಗುತ್ತೆ. ಸರಿನಾ? ಈಗ ಈ NPR ಯೂಸ್ ಮಾಡ್ಕೊಂಡು ಮಾಡುತ್ತಾ ನೋಡೋಣ. ಓಕೆ. ಸೊ ಹೌ ಮೆನಿ ಡಿಜಿಟ್ಸ್ ಆರ್ ಗಿವನ್? 1, 2, 3, 4, 5, 6. 6 digits are given. How many you have to arrange? You have to arrange 5 digits. Correct? So ಏನ್ ಹೇಳುತ್ತೆ?
6p5 ಏನ್ ಹೇಳುತ್ತೆ ಫಾರ್ಮುಲಾ? n factorial divided by n minus r factorial. So this is 6 factorial divided by 6 minus 5 factorial. 6 factorial ಹೇಗೆ ಬರೀತೀರಾ? 6 into 5 into 4 into 3 into 2 into 1. Okay, 6 minus 5 ಅಂದ್ರೆ ಎಷ್ಟಾಯ್ತು? 1. 1 factorial is 1 only. So ಇವಾಗ ಚೆಕ್ ಮಾಡೋಣ. So 6 into 5 is 30. Okay, so this is 12. 12 into 2 is 24, correct? So 30 into 24 should give me, where I went wrong? It's 0 ಅಂತ ತೆಗಿಬೇಕಲ್ವಾ? Correct, 0 ಅಂತ ತೆಗಿಬೇಕು. Yes, I will come back to this once again. So starting with 0, you have to remove. How many will be those? 120, which will give you 600. Yes, I'll come back to this question once again. Yes, okay, one second. Yes, so okay, time up. Compliment ಹೇಳಿಲ್ಲಲ್ವಾ ನಾನು? Okay, please remind me this question tomorrow. I will do once again. Okay, so permutation ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. Factorial ಅಂದ್ರೆ ಏನು? This is called as factorial. How to solve the factorial? And this is permutation. Permutation is nothing but arrangement problems where repetition is not allowed. Okay, so ನಾನು ಇದನ್ನ ಡೀಟೇಲ್ ಆಗಿ ಮತ್ತೆ ತಗೊಂತೀನಿ ನಾಳೆ ಕ್ಲಾಸಲ್ಲಿ. Please start understanding. Okay, start practicing. How will you arrange the places? Okay, any doubts in today's session to anyone? Yes, any doubts to anyone in today's session? Now before leaving the class, tell me ಎಷ್ಟು ಜನಕ್ಕೆ ಇದು ಕಾಲೇಜ್ ನಲ್ಲಿ ಆಗಿದೆ ಅಂತ? ಎಷ್ಟು ಜನ ಕ್ಲಾಸ್ ಅಲ್ಲಿ ಇದ್ದೀರಾ? ಎಷ್ಟು ಜನಕ್ಕೆ ಆಗಿದೆ? ಪ್ಲೀಸ್ ಸೇ yes or no. ಆಗಿದ್ರೆ yes ಅಂತ ಹೇಳಿ, ಇಲ್ಲ ಅಂದ್ರೆ no ಅಂತ ಹೇಳಿ. Okay, good. So at least I'm getting 1, 2, 3, 4 answers at least. ಎಸ್ ಅಂತ. ಓಕೆ, ಸೊ ನಿಮ್ಗೆ ಆಗಿದ್ರೆ ಸುಮಾರು ಈಸಿ ಕ್ವೆಶನ್ಸ್ ಅಂತೂ ನಿಮ್ಗೆ ಗೊತ್ತೇ ಇದ್ದೇ ಇರುತ್ತೆ. ಫ್ಯಾಕ್ಟೋರಿಯಲ್ ಹೇಗೆ ಓಪನ್ ಮಾಡ್ಬೇಕಂತ, ಸಾಲ್ವ್ ಮಾಡ್ಬೇಕು, ಅರೇಂಜ್ಮೆಂಟ್ ಎಲ್ಲಿ ಬರುತ್ತೆ, ಕಾಂಬಿನೇಷನ್ಸ್ ಎಲ್ಲಿ ಬರುತ್ತೆ ಅಂತ. ಸರಿ, ಓಕೆ. ಸೊ ಕಾಂಪ್ಲಿಮೆಂಟ್ಸ್ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಕಾಂಪ್ಲಿಮೆಂಟ್ಸ್ ಒಂಚೂರು ನೆನ್ಪಿಟ್ಕೊಳ್ಳಿ. ಐ ವಿಲ್ ಜಸ್ಟ್ ಡಿಸ್ಪ್ಲೇ ದ ಕ್ವೆಶನ್ಸ್. Okay, so I'm just displaying the questions. This question is very easy. 1 second, stay in the class. With this we can finish. In ಹೇಳ್ತಾರೆ, how many 4-digit numbers can be formed by using the digits 1 to 9? Okay, so ಕೊಟ್ಟಿರೋ digits ಯಾವುದು? 1 to 9. So 0 ಇಲ್ಲ ಇಲ್ಲಿ, ಪ್ರಾಬ್ಲಮ್ ಇಲ್ಲ. 0 ಬಂದ್ರೆ ಏನಾಗುತ್ತೆ? 0 ಅಂತ ಇದ್ರೆ 0 should not come in the first place. So 1 to 9 ಅಂದ್ರೆ repetition is not allowed. So here any 9 can come. ಒಂದು ಯೂಸ್ ಮಾಡಿದ್ರೆ how many will remain? 8 will remain. If you have used one more, 7 will remain. If you have used one more, how many will remain? 6 will remain. Okay, so this is how much you will get. ಇದೇನು ಕೌಂಟಿಂಗ್ ಪ್ರಿನ್ಸಿಪಲ್ ಮಾಡಿದ್ರೆ. ಆದ್ರೆ ನಮ್ಗೆ ಏನ್ ಗೊತ್ತಿಲ್ಲಿ? ವಾಟ್ ವಿ ನೋ, ಡೈರೆಕ್ಟ್ಲಿ ವಿ ಕ್ಯಾನ್ ಡೂ. ಕರೆಕ್ಟ್, ಏನು ರಿಪೀಟ್ ಆಗ್ಬಾರ್ದು, arrangement problem ಇದೆ. We are arranging the digits. So straight away, how many are given? 9 are given. How many you are arranging? 4 you are arranging. As simple as that. So 9 factorial divided by 9 minus 4 factorial. So 9 minus 4 andre eshtayitu? 5 factorial aitu. So you open this up to 5 factorial only, because 5 into 4 into 3 into 2 into 1 is nothing but 5 factorial only. This and this cancels. So this is 9 in 72 and this is 42. You can see it is exactly same. And this will be 3024. So which option? Option A. So this is how you have to use. Okay. Yes. Okay. So that was very easy. Remaining I'll continue in the next class. Okay. So keep practicing. ಸ್ವಲ್ಪ ಪ್ರಾಬ್ಲಮ್ಸ್, ಪರ್ಮಿಟೇಷನ್ ಕಾಂಬಿನೇಷನ್ ಎರಡು ಪ್ರಾಬ್ಲಮ್ಸ್ ನೋಡ್ಕೊಂಡು ಬನ್ನಿ ನಾಳೆ. ಓಕೆ, ವಿತ್ ರಿಪಿಟೇಷನ್, ವಿದೌಟ್ ರಿಪಿಟೇಷನ್ ಎಲ್ಲ ವಿ ವಿಲ್ ಕಂಟಿನ್ಯೂ. ಐ ಎಂಡ್ ದ ಕ್ಲಾಸ್.